ಬಲಾತ್ಕಾರದಲ್ಲಿ ಮದುವೆ ಮಾಡೋದಕ್ಕೆ ಒಪ್ಪಿಸಿದ್ರು, ಒಪ್ಪದೆ ಉಪಾಯ ಇಲ್ಲ. ಆದರೆ ನನ್ನಂತ ಪಾಪಿಷ್ಟನ ಮದುವೆಯಾಗಿ ನಿನಗೆ ಜೀವನದಲ್ಲಿ ಯಾವ ಸುಖ ಸಿಗುವುದಕ್ಕೆ ಸಾಧ್ಯ ಉಂಟು ಹೇಳು? ಕೂತ್ರೆ ಹೇಳಲಿಕ್ಕೆ ಆಗುದಿಲ್ಲ, ಎದ್ರೆ ನಡಿಲಿಕ್ಕೆ ಆಗುದಿಲ್ಲ, ಅಂತ ಕುರೂಪಿ ನಾನಾಗಿದ್ದೇನೆ. ಒಂದು ಮಾತನ್ನು ಕೇಳು, ಕಣ್ಣೀರು ಹಾಕುವುದಲ್ಲ. ಮಕ್ಕಳು ಯಾವ ತಪ್ಪನ್ನು ಮಾಡಿದ್ರು ತಂದೆ ತಾಯಿದ್ರು ಕ್ಷಮಿಸ್ತಾರಂತೆ. ನೇರವಾಗಿ ತಂದೆಯ ಬಳಿಗೆ ಹೋಗು. ಅಪ್ಪ, ನಾನು ಹೇಳಿದ್ದು ಅಪರಾಧವಾಯಿತು ಎಂದು ಕೇಳಿಕೊಂಡದ್ದು ಹೌದು ಆದ್ರೆ ನನ್ನನ್ನು ಬಿಟ್ಟು ಬೇರೆಯ ಒಳ್ಳೆ ಅರಸ ಕುಮಾರಕ್ಕೆ ನಿನ್ನನ್ನು ಮದುವೆ ಮಾಡಿಕೊಡ್ತಾರೆ. ನನ್ನನ್ನು ಮದುವೆಯಾಗಿ ನಿನ್ನ ಜೀವನ ಹಾಳು ಮಾಡಬೇಡ, ನನಗೆ ಬೇಡ, ನೀನು ಹೋಗಬೇಡ. ಇಲ್ಲ ಸ್ವಾಮಿ, ಇಲ್ಲ. ಮತ್ತೆ ಯಾಕೆ ಕಣ್ಣೀರು ಹಾಕುತ್ತಾ ಇದ್ದೀನಿ? ನಿಮ್ಮನ್ನು ಮದುವೆಯಾದ ಎನ್ನುವ ಹಾಗೆ ದುಃಖ ನನಗಲ್ಲ ಸ್ವಾಮಿ. ಮತ್ತೆ ಮುಂದೆ ನನ್ನ ಜೀವನವನ್ನು ಎಣಿಸಿಕೊಂಡು ನಾನು ದುಃಖವನ್ನು ಪಡ್ತಾ ಇದ್ದೇನೆ. ಏನು? ಹೆಣ್ಣಿಗೆ ಪ್ರಾಣಕ್ಕಿಂತ ಮಾನವೇ ಮುಖ್ಯವಂತೆ. ಒಂದೊಮ್ಮೆಗೆ ಯಾರಿಂದಲಾದ್ರೂ ನನ್ನ ಮಾನಕ್ಕೆ ಚ್ಯುತಿ ಬಂತು ಎಂದಾದರೆ ಆ ಸಂದರ್ಭ ಯಾವ ರೀತಿಯಾಗಿ ಮಾನ ರಕ್ಷಣೆ ಮಾಡಿಕೊಳ್ಳುವುದು ಎನ್ನುವ ಹಾಗೆ ನಾನು ಯೋಚನೆ ಮಾಡಿ ಕಣ್ಣೀರಿಟ್ಟದು ಹೌದು ಸ್ವಾಮಿ. ನಿಮ್ಮನ್ನು ಮದುವೆಯಾದ ಕಾರಣಕ್ಕೆ ಖಂಡಿತವಾಗಿ ನನಗೆ ಬೇಸರ ಇಲ್ಲ ಸ್ವಾಮಿ, ಬೇಸರ ಇಲ್ಲ. ಗುಣ, ನನ್ನ ಈ ಕುರೂಪವನ್ನು ಕಾಣುವ ನಿನಗೆ ಹೇಸಿಕೆ ಆಗುವುದಿಲ್ಲವೇ? ಇಲ್ಲ ಸ್ವಾಮಿ, ನಾನು ನಿನಗೆ ಅಂದವಾಗಿ ಚಂದವಾಗಿ ಕಾಣುತ್ತಾ ಇದ್ದೇನೆ. ಪತ್ನಿಯಾದವಳಿಗೆ ಪತಿ ಯಾವತ್ತಿದ್ದು ಚಂದವೇ ಸ್ವಾಮಿ. ನಿಜ. ಹಾಗಾದ್ರೆ ನಿನ್ನ ಮಾನದ ಬಗ್ಗೆ ನೀನು ಆಲೋಚನೆ ಮಾಡ್ತಾ ಇದ್ದೀಯಲ್ಲ? ಹೌದು. ಬಿಡು ಚಿಂತೆ. ಈ ಬಾಪಣ್ಣನ ಕೈವಶ ನೀನು ಆದ ಮೇಲೆ ನಿನ್ನ ಪ್ರಾಣಕ್ಕೆ ಯಾವ ಧಕ್ಕೆಯೂ ಕೂಡ ಬರೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ನಿನ್ನ ಪ್ರಾಣಕ್ಕೆ ಧಕ್ಕೆ ಬಂದದ್ದು ಹೌದು ಅಂತಾದ್ರೆ ನನ್ನ ಪ್ರಾಣವನ್ನಾದ್ರೂ ಹೊತ್ತೆ ಇಟ್ಟು ನಿನ್ನ ಮಾನವನ್ನು ಕಾಪಾಡದೆ ಆತ್ಮವಿಶ್ವಾಸ ನನಗಿದೆ. ಅವರಿಗೆ ಏನಾದರೂ ಅರಮನೆಯ ಯೋಗ ಭಾಗ್ಯ ಒದಗಿದೆ. ನಿಜ. ನಮಗೆ ಕುದುರೆ ಕಟ್ಟುವಂತ ಲಾಯದ ಸ್ವಾಮಿ, ಮನಸ್ಸಿಗೆ ನೆಮ್ಮದಿ ಸಂತೋಷ ಉಂಟು ಎಂದಾಗಿದ್ರೆ ಎಲ್ಲಿಯಾದರೂ ಏನು ಸ್ವಾಮಿ ನಮಗೆ. ಗುಣ, ನಮ್ಮ ಹೊಟ್ಟೆ ತುಂಬಬೇಕು ಅಂತಾದ್ರೆ ನನ್ನ ಕೈಗೆ ಭಿಕ್ಷಾ ಪಾತ್ರೆ ಬೇಕು, ಬೇರೆ ಏನಿಲ್ಲ. ಅದು ಆ ಮನೆಯಲ್ಲಿ ಸಕಲ ವ್ಯವಸ್ಥೆಯನ್ನು ಮಾಡು, ಭಿಕ್ಷೆ ಎತ್ತುವುದಕ್ಕೆ ಬೇಕಾಗದೆ ಹೋಗುತ್ತೆ. ಮಾವನಿಗೆ ತಲೆ ಸಾಲುಂಟ ಪುಣ್ಯಾತ್ಮ ಇದ್ರೆ ನಮ್ಮಂತವರಿಗೆ ಅವನ ಮಗಳನ್ನು ಕೊಟ್ಟಾನ. ಹಾಗೆಲ್ಲ ಮತ್ತೆ ದೊಡ್ಡವಳನ್ನು ಯಾರಾಗಬೇಕಿತ್ತು? ದೊಡ್ಡವಳನ್ನು ಹೌದು ನೀನಾಗಬೇಕಿತ್ತು. ಮತ್ತೆ ಅದೆಲ್ಲ ನಂತರದವಳನ್ನು ನಾನಾದೆ. ಆಮೇಲೆ ಕಿರಿಯವಳನ್ನು ಅವನಿಗೆ ಕೊಟ್ಟದ್ದು ತಿರುಕನಿಗೆ. ಈಗ ನಮ್ಮಿಬ್ಬರ ಹೆಂಡತಿ ನೋಡ್ಲಿಕ್ಕೆ ಹೇಗಿದ್ದಾರೆ? ನಿನ್ನ ಹೆಂಡತಿ ಬಹಳ ಚಂದ ಇದ್ದಾಳೆ. ನಿನ್ನ ಹೆಂಡತಿ ಕೂಡ ಚಂದ ಇದ್ದಾಳೆ. ಅದೌದು. ನಮ್ಮ ಇಬ್ಬರ ಹೆಂಡತಿಯಿಂದಲೂ ಆಕೆಯನ್ನು ನೋಡಿದ್ದೆ ನೀನು, ಬಹಳ ಸುಂದರ. ಹೌದು, ಅದಕ್ಕೆ ಹೇಳುದಲ್ವ ಪರಭಾರ್ಯ. ಪರಭಾರ್ಯ ಮುಂದುವರಿಸು ನೀನು. ರೂಪವತಿ. ಹೌದು. ಆದರೆ ನಾನು ಎದ್ದಲ್ಲಿ, ನಿಂತಲ್ಲಿ, ಮಲಗಿದಲ್ಲಿ, ಊಟ ಮಾಡಿದಲ್ಲಿ, ಸ್ನಾನ ಮಾಡಿದಲ್ಲಿ ಎಲ್ಲ ಅವಳೇ ಕಾಣುದು ಪುಣ್ಯಾತ್ಮ. ಹೌದಾ? ಹೌದು. ಹಾಗಾದ್ರೆ ಒಂದು ಕೆಲಸ ಮಾಡುದು. ಏನು? ಅವಳಿರುವಲ್ಲಿಗೆ ನಾವು ಹೋಗುದು, ಕ್ಷೇಮ ಸಮಾಚಾರ ವಿಚಾರಣೆ ಮಾಡಿ ಮಾತಾಡಿ, ಸ್ವಲ್ಪ ಮಾತಾಡಿ ಬೇಕಾದ ಹಾಗೆಲ್ಲ ವ್ಯವಸ್ಥೆ ಮಾಡುದು. ಹೌದು, ಹೋಗೋಣ. ಹೋಗುವ. ಸ್ಥಳಾವಕಾಶ ಕಡಿಮೆ ಇದ್ದಷ್ಟು ಒಳ್ಳೆ ಒಳ್ಳೆ ಇಲ್ಲದ್ರೆ ಯಾವುದನ್ನು ಎಲ್ಲಿ ಇಡುವುದು ಅಂತ ಗೊತ್ತಾಗುದಿಲ್ಲ. ಅಲ್ಲ, ವಿಶಾಲವಾಗಿದ್ರೆ ಇಲ್ಲಿ
ಕಾಣ್ತದೆ, ಇಷ್ಟೇ ಇಲ್ಲಿ ಏನು ಜಾಗ ಇಲ್ಲ ಅಂತ ಅನ್ನಿಸ್ತದೆ. ಅಲ್ಲ, ಇಷ್ಟೇ ಜಾಗ ಸಾಕು. ಸಾಕಿದೆ, ಇಷ್ಟೇ ಉಳಿಸಿ. ಬೇಕಾದ ಹಾಗೆ ನಾವು ಬಳಸಿಕೊಳ್ಳಬಹುದು. ವ್ಯವಹರಿಸುವುದು. ಓ, ಇಲ್ಲಿ ಅಲ್ಲ ಅವರಿಲ್ಲಿದ್ದಾರೆ. ಯಾರು? ನನ್ನ ಅಕ್ಕಂದಿರು ಅವರೇನು ಬರ್ಲಿಲ್ಲ. ಇದೊಂದು ದೊಡ್ಡ ಕಥೆ. ನೀವಿಬ್ಬರೇ ಬಂದಿದ್ದೀರಾ? ಮತ್ತೆ ಅಕ್ಕಂದಿರು ಕ್ಷೇಮವಾಗಿದ್ದಾರಾ? ಅವ್ರಿಗೆ ಏನಾಗಿದೆ? ಅಲ್ಲ, ಕೇಳಿದ್ದು ನಾನು ಹೇಗಿದ್ದಾರೆ ಎನ್ನುವ ಹಾಗೆ. ಚೆನ್ನಾಗಿದ್ದಾರೆ. ಹೌದಾ? ನೀವು ಇಲ್ಲಿವರೆಗೆ ಬಂದಿದ್ದೀರಾ? ಯಾಕಾಗಿ ಬಂದಿದ್ದೀರಾ ಎನ್ನುವ ಹಾಗೆ ಅರ್ಥವಾಗಲಿಲ್ಲ, ಹೇಳುವೀರಾ? ಫಲ ಫಲ ಬಳಿರೆ ಬಳಿರೆ ಭುವನದೋದರೆ ಬಳಿರೆ 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 ಭುವನದೋದರೆ ಭುವನದೋದರೆ ಭುವನ ಸುಂದರೇ 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 ಉಳಿಯಲಾರ ಹೆಚ್ಚು ದಿವಸ ಲಲನೆ
ಬಳಿರ ಅದೇ ನನ್ನ ಅಂತರಂಗ. ಯಾಕೆ ಭಾವ, ಏನಾಯ್ತು ಭಾವ ನಿಮಗೆ? ಹಾಗದೆ ಕುಳಿತವರು ಎದ್ದು ಬಂದಿದ್ದೀರಾ? ಎದ್ದು ಬಂದಾಗಲೇ ಅಂದ ಹೆಚ್ಚುವುದು. ಹೌದು, ಯಾಕಂತ ಅರ್ಥವಾಗ್ಲಿಲ್ಲ. ಮನಸ್ಸೆನ್ನುವ ಆ, ಸಾಗರದಲ್ಲಿ ಈ ಸಂತೋಷವೆನ್ನುವ ಅಲೆಗಳು ಎದ್ದು ಬಂದಾಗಲೇ ಆ, ಆ ಸಮುದ್ರಕ್ಕೆ ಅಂದ ಹೆಚ್ಚುವುದು ಎಂದದ್ದು ನಾನು. ಬ್ರಹ್ಮಾಂಡ ಭುವನ ನಿರ್ಮಾತೃವಾದಂತಹ ಆ ಪರಮೇಶ್ವರ ಮತ್ತೆ ಯಾರು? ವೈಕುಂಠವಾಸ. ಅದಕ್ಕಿಂತ ನಾನು ಆದೀತವಳು ಬ್ರಹ್ಮ. ನನ್ನನ್ನು ಅವಳ ಮುಂದೆ ನಾಚಿಕೆ ಕೆಡುವ ಹಾಗೆ ಮಾಡುವುದಲ್ವ ನೀನು? ಅಲ್ಲ ನಿನಗೆ ಗೊತ್ತುಂಟ ಅಂತ. ಬ್ರಹ್ಮಾಂಡ ಭುವನ ನಿರ್ಮಾತೃವಾದಂತಹ ಯಾರು? ಬ್ರಹ್ಮದೇವ ಒಮ್ಮೆ ಬೆಟ್ಟು ಕಚ್ಚಿಯ, ಒಮ್ಮೆ ಬೆಟ್ಟು ಬೆರಳು. ಬೆರಳು ತೊಳೆದೆ. ಸರಿ ಸರಿ. ಯಾಕೆ ಯಾಕೆ? ನನಗೆ ಅರಿವಿಲ್ಲದೆ ಇಂತಹ ಒಂದು ನವ್ಯವಾದ ಭವ್ಯವಾದ ದಿವ್ಯವಾದಂತಹ ರೂಪಾತಿಶಯವನ್ನು ಹೊಂದಿದಂತಹ ನಾರೀಮಣಿಯನ್ನು ನಾನು ಹೇಗೆ ಸೃಷ್ಟಿಸಿದನು ಎನ್ನುವ ಹಾಗೆ ಮತ್ತೊಬ್ಬ ಇದ್ದಾನೆ. ಕೈ ನಾನು ದೊಡ್ಡವ, ಕೈ ತೆಗಿ. ಅದೇ ನನ್ನ ಕೈ ಎತ್ತರ ಹೋಗ್ತದೆ, ಸಣ್ಣವಾಗಬೇಕಿತ್ತು ನಾನು, ಸ್ವಲ್ಪ ತಗ್ಗಿನಲ್ಲಿ. ಜಡದಲ್ಲಿಯೂ ಚೇತನವಾಗಿರುವವನು. ಮಾತಾಡಿದೆ ನೀನೆಲ್ಲ ಉತ್ತರ ಹೋಗಿ. ಅಲ್ಲ ಅದೆಲ್ಲ ಒಪ್ಪುದಿಲ್ಲ. ಅಲ್ಲ ಹಾಗಲ್ಲ, ಅದೆಲ್ಲ ನಾವು ಒಪ್ಪುದಿಲ್ಲ. ಈ ಮಾತನ್ನು ಇಲ್ಲೇ ಹೇಳಬೇಕೆನ್ನುವ ಹಾಗೆ ಯೋಚನೆ ಮಾಡಿಕೊಂಡು ಬಂದು ಆಡುವುದು, ಅಥವಾ ಎಲ್ಲಿಯೂ ಹೇಳೋದಕ್ಕೆ ಸಮಯ ಸಿಗದಕ್ಕೆ ಇಲ್ಲಿ ಬಂದು ಆಡುವುದು ಅಂತ ಆಗ್ಲಿಲ್ಲ ನನಗೆ. ಗಂಟಲ ಪಸೆ ಆರಿ ಹೋದಾಗಲೇ ನೀರು ಸಿಗಬೇಕು. ಹೌದೌದು, ಅದಕ್ಕೆ ಬೆಲೆ ಹಸಿವಾದಾಗಲೇ ಬರುವುದು. ಹಣ್ಣು ಊಟವು ಅಥವಾ ಅನ್ನವೋ ಆ, ಉಣ್ಣಬೇಕು. ಖಂಡಿತವಾಗಿ. ಅನ್ನ ಒಂದು ಇದ್ದಾಗ ಆ, ಅದು ರುಚಿಕರವಾಗಿದೆ ಎನ್ನುವುದನ್ನು ಗ್ರಹಿಸಿ ಆ, ಹಾ, ಅದನ್ನು ಹೊಗಳಿದ್ರೆ ತಪ್ಪಾಗ್ತದ? ತಪ್ಪಾಗುವುದಿಲ್ಲ. ಆದ್ದರಿಂದಲೇ ಆ ಶ್ರೀಹರಿಯೇ ಒಮ್ಮೆ ದಿಗಿಲಾದ. ಯಾವ? ನಿನ್ನ ರೂಪಸಿರಿಯನ್ನು ನೋಡಿ ಅಂತ ನಾನು ಯಾವುದು? ಗುಣ ಆ, ಅದೇನು ಹಾಗಾಯಿತು? ಹಾ. ಗುಣಸುಂದರಿ ಎನ್ನುವ ಹಾಗೆ ಪೂರ್ಣ ಹೆಸರು. ಬರೇ ಗುಣ ಸುಂದರಿಯ ನೀನು? ಮತ್ತೆ ಐಶ್ವರ್ಯವೂ ಉಂಟು, ರೂಪವೂ ಉಂಟು. ಯಾವುದರ ಐಶ್ವರ್ಯ? ರೂಪದ ಐಶ್ವರ್ಯ. ಹೌದು. ಹಾ? ವಿಶ್ವಸುಂದರಿ ಅನ್ನುವುದಕ್ಕೆ ಅವ ತೊಡಗಿದ್ದು. ಆ ರೀತಿ. ಹೌದು, ವಿಶ್ವದಲ್ಲೇ ಹಾ. ಇದುವರೆಗೆ ನಿನಗೆ ಸರಿ ಮಿಗಿಲೆನಿಸಿದಂತಹ ಸುಂದರಿಯನ್ನು ನಾವು ಕಂಡದ್ದೇ ಇಲ್ಲ. ಇವ ನೋಡಿದಾನ ಏನು? ನಾವು ಜೊತೆಯಾಗಿದ್ದೇವೆ ಪುಣ್ಯಾತ್ಮ. ನಿನ್ನಲ್ಲಿ ಬಿಟ್ಟು ನಾನು ಹೋಗಿದ್ದೆ ನಾನು. ಹೇಳುವುದು ಅವಳಿಗೆ. ಆದ್ದರಿಂದ ನಿನ್ನ ಈ ರೂಪಾತಿಶಯ ಎನ್ನುವುದು ನಿನಗೊಂದು ವಿಷಯ ಗೊತ್ತಾ? ಹೆಸರೆಂತದಿಯವಳದ್ದು? ಗುಣಸುಂದರಿ. ಯಾವುದೆಂಬುದಾಗಿ ಹೇಳಿದ್ರೆ ಹಾ. ಗೊತ್ತಿದ್ರೆ ಗೊತ್ತುಂಟು ಎನ್ನುವಾಗಿ ಹೇಳ್ತೇವೆ. ಅದೇ ಈ ರೂಪ ಯೌವನ ಎನ್ನುವುದು ಅಲ್ಲ, ಒಂದು ಮಾತಾಡುವ ಒಂದು ಅಂತರ ಇದ್ರೆ ಒಳ್ಳೆ. ಹೌದು, ಮಿತವಾದಂತಹ ಜೀವನ ಕಾಲಮಿತಿಯಲ್ಲೇ ಇರುವುದು. ಹೌದು, ಅಂದ್ರೆ ಜೀವನದಲ್ಲಿ ನಾವು ಹುಟ್ಟಿ ಸಾಯುವವರೆಗೆ ಈ ರೂಪ ಇರುವುದಿಲ್ಲ. ಅಕಾಲ ಮಿತಿಯಾದ್ರೆ ಜೀವನಕ್ಕೆ ಕುಂದನು. ಹೌದು ಹೌದು. ಆದ್ದರಿಂದಲೇ ಕಾಲದಲ್ಲಿ ಯಾವುದನ್ನು ಅನುಭವಿಸಬೇಕೋ ಹಾ. ಅದನ್ನು ಸಕಾಲ ಅನ್ನುವುದು. ಹೌದು. ಆದ್ದರಿಂದಲೇ ಏನು? ನಾನು ಕಂಡಿದ್ದೇನೆ ಪ್ರಿಯೆ. ಅಲ್ಲ, ಸ್ವಲ್ಪ ಅಂತರ. ಎಲ್ಲಿವರೆಗೆ ಅಂತಾರ? ಅವಳಿಗೆ ಕೇಳಿಸ್ಲಿಲ್ಲ. ಅಲ್ಲ, ಒಂದು ಅಂತರಕ್ಕೊಂದು ಮಿತಿ ಉಂಟಲ್ಲ. ಅಲ್ಲ, ಕೆಲವೊಂದು ಶಬ್ದಗಳನ್ನು ಕೇಳಿದ್ರು ಕೂಡ ಕೇಳದಾಗಿ ಇರಬೇಕಾಗ್ತದೆ. ನಾವು ಕಂಡದ್ದು ಯಾವುದನ್ನು ಬಲ್ಲೆಯ ಗುಣಸುಂದರಿ? ನಿನ್ನ ಕೈ ಹಿಡಿದನಲ್ಲ, ಕೈ ಹಿಡಿದದ್ದಲ್ಲ, ಕೈ ಹಿಡಿಸಿದ್ದು ಧೂರ್ತ ಮಾವ ನನ್ನ ಪತಿದೇವರು. ಮತ್ತೆ ಅಯ್ಯೋ ಕೈ ಹೇಗೆ ಹಿಡಿದು? ರೋಗಗ್ರಸ್ತ. ಇನ್ನು ಕೆಲವೇ ದಿನ ಎಂತ ದಿನ ಇಲ್ಲ. ಕ್ಷಣಗಣನೆಯಲ್ಲೇ ಅವನು ಯಮನ ಪಾದ ಸೇರುವುದರಲ್ಲಿ ಸಂದೇಹವೇ ಇಲ್ಲ. ಅವ ಗುಡುಮ್ಮ ಆಗ್ತಾನೆ. ಆ? ಗುಡುಮ್ಮ ಗುಡುಮ ಅಂದ್ರೆ ಸತ್ತು ಹೋಗ್ತಾನೆ. ನೀನು ಕಲ್ಲು ಹೊತ್ತು ಹಾಕಿದಾಗ ನೀವಿರುವಾಗ ಹಾ ಹೌದು. ಆಹಾ. ಎಂತದು? ಅಲ್ಲ. ಅವ ಸಾಯ್ತಾನೆ. ನೀನು ಎಷ್ಟು ಸಮಯ ಆಯ್ತು ಮದುವೆಯಾಗಿ? ನೀನು ಹುಡುಕಿದ್ಯಾ? ಕಣ್ಣಲ್ಲಿ, ಮೂಗೆಲ್ಲಿ, ಬಾಯಿಯಲ್ಲಿ ಎನ್ನುವುದು ನಿಮಗೆ ಗೊತ್ತಾಗಿದೆ? ಖಂಡಿತವಾಗಿ ಅರ್ಥವಾಗಿದೆ. ಸಾಕು. ನನ್ನ ಪತಿದೇವರು ಹೇಗೆ ಎನ್ನುವ ಹಾಗೆ ನಾನು ಕತ್ತಲೆಯಲ್ಲಿ ಅರ್ಥೈಸಿಕೊಂಡಿದ್ದೇನೆ. ಯಾವುದು ಎಲ್ಲೆಲ್ಲಿ ಇರ್ತದೆ ಎನ್ನುವುದು ಗೊತ್ತಾಗುತ್ತದೆ. ಆದರೂ ಬೆಳಕಿನಲ್ಲಿ ಕಂಡಾವಾಗ ನಾವು ಭಯಗ್ರಸ್ತರಾಗುತ್ತೇವೆ. ನನಗೆ ಆ ಸಮಸ್ಯೆ ಇಲ್ಲ ಅಂತ. ನಮಗುಂಟಲ್ವಾ? ಅದಕ್ಕೆ ನಾನೇನು ಮಾಡುವುದಕ್ಕಾಗುತ್ತಿಲ್ಲ. ಯಾಕಂದರೆ ಸರ್ವರ ಸ್ವಾಸ್ಥ್ಯವನ್ನು ಆಲೋಚಿಸುವವರು ನಾವು. ಆದ್ದರಿಂದಲೇ ಅಪೂರ್ವ ಸಹೋದರರು ಎನ್ನುವ ಹಾಗೆ ನಿಮ್ಮ ವರ್ತಮಾನ ಸ್ವಾಸ್ಥ್ಯದ ಅಗತ್ಯ ಇಲ್ಲ. ಹಾಗೆ ಸ್ವಾರ್ಥ ಇಲ್ಲ ನಮಗೆ ಅಂತ. ಎಲ್ಲರಿಗೆ ಒಳ್ಳೆಯದಾಗಬೇಕು. ಅಮ್ಮ, ನಾನು ನನಗೆಷ್ಟು ಕಷ್ಟ ಆಗಿದೆ ಗೊತ್ತಾ? ಬಂದ. ಮೊದಲನೆಯ ದಿವಸ ನಾನು ಅವಳಲ್ಲಿ ಹೇಳಿದ್ದೆ,
ನಾವು ಸಂತೋಷವಾಗಿರ್ತೇವೆ. ನಿಮ್ಮ ತಂದೆಯ ಕಷ್ಟ ಅದನ್ನು ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಯಾಕೆ ಹೇಳ್ತಾ ಹಾಗಲ್ಲ, ಇದ್ದೀರಾ? ತಾಳ್ಮೆ ಇಲ್ಲ ನನಗೆ. ನಮಗೇನಿಲ್ಲ. ನಮಗೆ ನೀನು ಕಷ್ಟಪಟ್ಟುತ್ತಿರುವಾಗ ನಾವೇ ಸುಖ ಅನುಭವಿಸುವುದು. ನಾವು ಇರುವರು ಸುಖದಲ್ಲಿದ್ದೇವೆ. ನಿನ್ನ ಬಗ್ಗೆ ನಾವು ಆಲೋಚನೆ ಯಾಕೆ ಮಾಡಿದಾಗ ಅಂತಹ ನಿನಗೆ ಯಾವ ಸುಖ ಸಿಗ್ತದೆ ಎಂಬ ನಮಗೆ ಅಕ್ರಮವಾದಂತಹ ಸುಖವನ್ನು ನಾವು ನಿನಗೆ ಕೊಡಬೇಕು. ನೋಡು ಕಾಂತೆ ಬೇಡ, ಗುಣಸುಂದರಿ, ನೋಡು ಸುಂದರಿ, ಸತ್ಯ ಹೇಳಬೇಕು, ಇಷ್ಟೊಂದು ಸುಳ್ಳು ಹೇಳಿ. ಹಾಗಲ್ಲ, ಕೆಲವೊಂದು ಕಟು ಸತ್ಯ ಎನ್ನುವುದಿದೆ. ನಮಗೆ ಹೇಳಿಕೊಳ್ಳುವುದಕ್ಕೆ ಕಷ್ಟ ಆಗ್ತದೆ, ಆದರೆ ಹೇಳದೆ ನಿರ್ವಾಹವೇ ಇಲ್ಲ. ಯಾಕಂದ್ರೆ ನಮಗಿದಿರಾದವರನ್ನು ಆಕರ್ಷಿಸುವುದಕ್ಕಂತಲ್ಲ, ಅವರ ಮನಸ್ಸನ್ನು ಓಲೈಸುವುದಕ್ಕಾಗಿ. ಇವನದು ಗೊತ್ತಿಲ್ಲ. ನನ್ನ ಆಸೆಗಳ ತುಂಬು ಗರ್ಭಿಣಿಗೆ ಇವತ್ತು ಹೆರಿಗೆಯ ಸಮಯ. ಅಯ್ಯೋ, ಅಂದ್ರೆ ಯಾವುದು ಏನೆಲ್ಲ ಕೇಳಬೇಕು? ಬರೇ ನನ್ನದು ಆಸೆ ಅಂತಲ್ಲ, ಮತ್ತೆ ದೇಶ ಸೇವೆ ಮಾಡುವ ಉದ್ದೇಶವನ್ನು ಹೊಂದಿದವನು. ದೇಶವನ್ನು ಉದ್ಧಾರ ಮಾಡಬೇಕು ಅಂತಾದ್ರೆ ದೇಶದಲ್ಲಿ ಇರುವಂತಹ ನಿಮ್ಮಂತವರನ್ನು, ಅಲ್ಲ, ನೀವು ಉದ್ಧಾರ ಆಗೋದಿದ್ದು ಪರವಾಗಿಲ್ಲ, ದೇಶ ಉದ್ಧಾರ ಮಾಡಲಿಕ್ಕೆ ಹೊರಟಿದ್ದೀರಿ. ನಿಮ್ಮಂತವರನ್ನು ಉದ್ಧರಿಸಲೇಬೇಕು. ನಮಗೆ ಅದರ ಮೇಲೆ ಮೊದಲಾಗಬೇಕಾದದ್ದು ಊರಿನ ಉದ್ಧಾರ ಅಲ್ಲ, ಒಂದು ಮನೆಯ ಉದ್ಧಾರ. ಹೌದಪ್ಪ, ಮನೆಯ ಉದ್ಧಾರ ಮೊದಲಾಗುವುದಕ್ಕಿಂತ ಮುಂದೆ ಮನೆಯಲ್ಲಿರುವ ಮಂದಿಗಳ ಉದ್ಧಾರ ಆಗ್ಬೇಕು. ಮೊದಲಾಗಿ ಅವ ಉದ್ಧಾರ ಆಗ್ಬೇಕು. ಹೌದು, ನಾವು ಆಗಿದ್ದೇವೆ. ಆದ್ದರಿಂದ ಮನೆ ಮಂದಿಗಳಲ್ಲಿ ಉದ್ಧಾರ ಆಗುವಂತಹ ಎಲ್ಲ ಲಕ್ಷಣಗಳು ಇರುವಳು ಬೇರೆ ಎಲ್ಲ ಆದ್ದರಿಂದ ನೀನು ಮನಸ್ಸು ಮಾಡಿದರೆ ಮನಸ್ಸು ಮಾಡಿದರೆ ಸ್ವರ್ಗ ಸುಖ ಸ್ವರ್ಗ ತೋರಿಸ್ತೇವೆ ಅಂತ. ನಾವು ನಿಮಗೆ ಪರರ ಗತಿಯ ಟೀಕಿಸುವುದು ಅನ್ಯಾಯ. ಸತ್ಯವನ್ನು ತಿಳಿದುಕೊಳ್ಳಿ, ಸತ್ಯದ ರೂಪವ ತಿಳಿದುಕೊಳ್ಳಿ. ಪತಿಯು ಬಡವನೆಂದು ನನಗೆ ಬೆದೆಯಲಿಲ್ಲ, ಎನ್ನ ಭಾವಮತಿ ಎನ್ನ ಈಗ ಗೊಬ್ಬರಕು ಗತಿಯು ದೈವವೋ. ಪತಿಯೇ ಎನ್ನ ಈಗ ಗೊಬ್ಬರಕು ಗತಿಯೇ ದೈವವೋ. ಹಿತವೇ ನಿಮಗೆ ಪರರ ಸತ್ಯ ಕಥೆಯ ಟೀಕಿಸುವುದು ಅನ್ಯಾಯ. ಭಾವಂದಿರೆ, ನಿಮ್ಮ ಬಾಯಲ್ಲಿ ಇಂತಹ ಮಾತು ಬರ್ತದೆ ಎನ್ನುವ ಹಾಗೆ ನಿರೀಕ್ಷೆ ನನಗೆ ಗೊತ್ತಿತ್ತು, ಮುಖ ನೋಡುವಾಗಲೇ ಗೊತ್ತಿತ್ತು. ನನಗೆ ನಿರೀಕ್ಷೆಯೇ ಇರಲಿಲ್ಲ ಅಂತ. ಮಾತು ಬಿಡಿ, ನೀವಿಲ್ಲಿವರೆಗೆ ಬರ್ತೀರಿ ಎನ್ನುವ ಹಾಗೆ ನಾನು ಯೋಚನೆಯೇ ಮಾಡಿದ್ದಲ್ಲ. ಬಡವರ ಮನೆಗೆ ನಮ್ಮಂತವರು ಮತ್ತೆ ದೊಡ್ಡವರು, ನಾವು ಸಂಪತ್ತಿನಲ್ಲಿ ಶ್ರೀಮಂತರು ಅಂತ ನಮಗೆ ಏನಿಲ್ಲ. ಹೌದಪ್ಪ, ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದ ಹಾಗಾಯ್ತು ಎನ್ನುವ ಹಾಗೆ ನಾನು ಯೋಚನೆ ಮಾಡಿ. ಇದೇ ಮಾತನ್ನು ಹಿಂದೊಮ್ಮೆ ಯಾರೋ ಹೇಳಿ, ಆದ್ರೆ ನನ್ಗೆ ಅರ್ಥವಾಯಿತು, ಇದು ಭಾಗ್ಯಲಕ್ಷ್ಮಿ ಅಲ್ಲ, ಇದು ದರಿದ್ರ ಲಕ್ಷ್ಮಿಗಳಾಗಿ ಹೋಯ್ತಲ್ಲ ಅಂತ. ಅಲ್ಲ, ನಾವು ಕೊಡಬೇಕಿತ್ತು. ನೀವು ಯೋಚನೆ ಮಾಡಬೇಕಾಗಿತ್ತು. ಯಾರಲ್ಲಿ ತಿಳಿದುಕೊಂಡದ್ದು ಬಹಳ ತಪ್ಪು. ಅದಕ್ಕೆ ಪ್ರಕೃತಿ ಮುನಿಸಿಕೊಂಡದ್ದಲ್ಲ. ಲಕ್ಷ್ಮಿಯನ್ನು ಯಾವತ್ತು ದರಿದ್ರ ಅಂತ ಹೇಳಬಹುದು. ಅಯ್ಯೋ ದೇವರೇ, ಹೇಳಕೂಡದು. ಲಕ್ಷ್ಮಿಯನ್ನು ದರಿದ್ರವಾಗಿ ಹೇಳಿದ ದರಿದ್ರ ಲಕ್ಷ್ಮಿ ಅಂದ್ರೆ ಮತ್ತೆ ಈಗ ನಿಮ್ಮನ್ನು ಹೇಳುದು ನಾನು. ನೀವು ನಮ್ಮ ಬಗ್ಗೆ ಸೇರಿ ಹೋದ್ರಿ ಎನ್ನುವ ದರಿದ್ರರು ಅಂತ ಬೇಕಾದ್ರೆ ಹೇಳು, ಅದರೊಟ್ಟಿಗೆ ಲಕ್ಷ್ಮಿ ಸೇರಿಸದಿರು ಪ್ರಿಯೆ. ಅದೇ ಹೇಳುದು. ಎಲುಬಿಲ್ಲದ ನಾಲೆಗೆ ಏನನ್ನು ಬೇಕಾದ್ರೂ ಹತೋಟಿ ಇಡ್ಲಿಕ್ಕೆ ಆಗುವುದಿಲ್ಲ. ನಮ್ಮ ಅಂತರಂಗ ಏನು ಹೇಳ್ತದೆ ಅದು ಅದನ್ನು ಬಹಿರಂಗವಾಗಿ ಇದುವರೆಗೆ ಎಳವೆಯಿಂದ ಇಷ್ಟೆತ್ತರಕ್ಕೆ ಬೆಳೆದಿದ್ದೆವು ನಾವು. ಕುಹಕವನ್ನು ಆಡಿದ್ದೇವೆ ನಮ್ಮ ಮನಸ್ಸು. ಸಾಕು, ಮೋಸ ನಿಮ್ಮ ಮಾತು ಕೇಳಿ 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 ನನ್ನ ಕಿವಿಯೇ ಹೋಯ್ತು. ಈಗ ಯಾಕೆ ಮಾತನ್ನು ಕೇಳಿದೆ? ನೀವು ಯಾರೆನ್ನುವ ಹಾಗೆ ಸರಿಯಾಗಿ ನಾನು ಯೋಚನೆ ಮಾಡಿದ್ದೇನೆ. ಭಾವನೆ ಅಂದ್ರೆ ಏನು? ಸಹೋದರರಿಗೆ ಸಮಾನರಾಗಿದ್ದೀರಾ. ಬಾವರ ಭಾವ, ಬಡವರ ಜೀವ ಅಲ್ವೇ? ನನಗೇನಾದ್ರೂ ಕಷ್ಟ ಒದಗಿ ಬಂದರೆ ಅಣ್ಣನ ಸ್ಥಾನದಲ್ಲಿ ನಿಂತುಕೊಂಡು
ಅದನ್ನು ಪರಿಹಾರ ಮಾಡಬೇಕಾದವರು ನೀವುಗಳಾಗಿದ್ದು. ಅದಕ್ಕೆ ನಾವು ಬಂದದ್ದಲ್ವಾ? ಆದ್ರೆ ನೀವಿಲ್ಲಿ ಬಂದು ಆಡುವಂತಹ ಮಾತು ಕೇಳುವಾಗ ನನಗೆ ಆಶ್ಚರ್ಯವಾಗ್ತಾ ಉಂಟು. ನಾವು ಅಣ್ಣನ ಸ್ಥಾನದಲ್ಲಿಯೇ ಬಂದದ್ದು. ನಮ್ಮ ಗಂಡ ಉಂಟಲ್ಲ, ಅವ ನಮಗೆ ತಮ್ಮ. ನಾವು ಅವನ ಅಣ್ಣನ ಏನೇ ಆಗಲಿ ನನ್ನ ಕೊರಳೊಂದು ಕಲ್ಪನೆಯಿಂದ ಉಂಟು ಮಾಂಗಲ್ಯ ಸರ್. ಬಹಳ ಕಡಿಮೆ. ಅವರು ಆಮೇಲೆ ಹೇಳಿ ಗೊತ್ತಲ್ಲ, ನಮ್ಮವರ ಕುತ್ತಿಗೆಗೆ ಒಂದೊಂದು ಕಟ್ಟಿದ್ದೇವೆ, ಅದು ವಜ್ರದ್ದು, ವೈಢೂರ್ಯದ್ದು. ಎಷ್ಟೇ ಬೆಲೆ ಬಂದರೂ ಕೂಡ ಇದನ್ನು ಕಟ್ಟಿದವರು ಯಾರು ಎನ್ನುವ ಹಾಗೆ ಯೋಚನೆ ಮಾಡುವುದು ನಮಗೆ ಬೆಲೆ ಬರುವುದಕ್ಕೆ ಸಾಧ್ಯ. ನಿಕೃಷ್ಟವಾದಂತಹ ವ್ಯಕ್ತಿಯೊಬ್ಬ ನಿನ್ನ ಈ ಶಂಕದಂತಿರುವ ಕೊರಡು ಸರಿಯಲ್ಲ, ಕಟ್ಟಿದ್ದಾನಲ್ವ. ಹೆಣ್ಣಾದವಳಿಗೆ ತನ್ನ ಗಂಡ ಹೇಗೆ ಇರಲಿ, ಯಾವ ರೀತಿಯೇ ಇರಲಿ, ಅವ ದೇವರಿಗೆ ಸಮಾನದಂತೆ. ಹೌದು, ಆದ್ರೆ ನಿನಗೆ ಹಾಗಾಗ್ಲಿಲ್ಲವಲ್ಲ ಎನ್ನುವ ಬೇಸರ ನಮಗೆ ಅಲ್ಲ, ಮದುವೆಯಾಗಿರುತ್ತಹ ನನಗೇ ಬೇಸರವಿಲ್ಲ, ನನಗೇ ದುಃಖವಿಲ್ಲ, ನಿಮಗೆ ಯಾಕೆ ದುಃಖ ಅಂತ ನಾನು ಕೇಳುವುದು. ನಾವು ಇಂದು ನಾಳೆಯ ವಿಚಾರ ಮಾತಾಡುವುದಲ್ಲ ಗುಣಸುಂದರಿ, ಇನ್ನು ಮುಂದಿನ ಮುಂದೆ ಭವಿಷ್ಯ ಭಾವ, ನನ್ನ ಪತಿದೇವರನ್ನು ದೇವರೆನ್ನು ಹಾಗೆ ಕಂಡುಕೊಂಡವಳು ನಾನು. ಅವರ ಪಾದ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇನೆ. ಪಾದ ಸೇವೆಯನ್ನು ಮಾಡಿಕೊಂಡು ಬಂದೆ ಎಂದಾದ್ರೆ ಇಹದಲ್ಲಿಯೂ ಪರದಲ್ಲಿಯೂ ಸುಖವನ್ನು ಸಿಗುವುದಕ್ಕೆ ಸಾಧ್ಯ. ಅದಕ್ಕೆ ಅಲ್ವಾ ತಿಳಿದವರು ಒಂದು ಮಾತು ಹೇಳಿದ್ದು. ಅವರು ಬಹಳಷ್ಟು ಹೇಳಿದ್ದಾರೆ, ನೀವೇನು ಹೇಳ್ತೀರಿ ಈಗ? ತಿಳಿದವರೇ ಹೇಳ್ಬೇಕು. ಅದೇ ಏನು ಅಣ್ಣ ಏನು ಹೇಳ್ತೀನಿ ಅದನ್ನಲ್ಲ ಯಾವುದನ್ನು ತಿಳಿದವರನ್ನು ಮಾತನ್ನು ಹೇಳಿದ್ದಾರೆ. ಹೇಗೆ? ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಇಲ್ಲಿಗೆ ಅರ್ಥ ಆಗ್ತೀರಾ ನೀವು? ಯಾಕೆ ನೀವು ಗತಿ ಎನ್ನುವುದು ಒದಗಬೇಕು ಅಂತ ಆದ್ರೆ ಸತ್ಸಂತತಿಯನ್ನು ನೀನು ಹೊಂದಬೇಕು. ಆದ್ರೆ ನಿಮ್ಮ ಈ ಅವರ ಗತಿ ನೋಡುವಾಗ ಎಲ್ಲಿಯೇ ಗೊತ್ತಿಲ್ಲ. ನಿಮ್ಮಿಂದ ಜೀವನ ಒಂದು ಸಾರ್ಥಕ್ಯವನ್ನು ಅನುಭವಿಸುವಲ್ಲಿ ನೀನು ಪುತ್ರವತಿ ಆಗುವುದಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ನಾವೊಂದು ಉಪಕಾರ ಮಾಡುವ, ಕೈವಲ್ಯವನ್ನು ಹೊಂದುವಲ್ಲಿ ದಮ್ಮಯ್ಯ ನಿಮ್ಮಿಂದ ಆ ಉಪಕಾರ ಬೇಡ. ನನಗೆ ದೇವರಿದ್ದಾರೆ, ನಾನು ಅವರಿಂದ ಸಮಾಧಾನ ಎಲ್ಲಿಗೆ ಬರೋದು? ಬೇಗ ಸಂಧಾನ ಮಾಡಿದೆವು. ಅವನ ಬಗ್ಗೆ ನಾವು ಹೊಗಳಿದ್ದೆವು, ಸ್ವಲ್ಪ ತೆಗಳಿದ್ದೇವೆ ಅವನು. ಆದರೆ ಇವಳು ಯಾವುದಕ್ಕೆ ಒಪ್ಪುದಿಲ್ಲಲ್ಲ. ಒಪ್ಪದಿದ್ದರೆ ಸಮಯದ ಮಿತಿ ನಮಗೆ ಈಗ ಉಂಟು, ಸಮಯ ಕಳೆಯುತ್ತದೆ. ಅವಳು ಕರೆಯುವ ಹೊತ್ತಾಗ್ತದೆ. ಮತ್ತೆ ಆ ಹೊತ್ತಿಗೆ ನಾವು ಹೋಗದು, ಆ ಹೊತ್ತಿಗೆ ನಾವು ಮುಗಿಸಬೇಕು. ಸಮಾಧಾನ ಭೇದ ದಂಡ, ಇದನ್ನು ಸಮಾಧಾನಗಳಿಂದ ಒಡಂಬಡಿಸುವ ಪ್ರಯತ್ನ ಮಾಡಿದೆವು. ಭೇದ ಏನು ಎನ್ನುವುದು ಅವನಿಗೂ ನಿನಗೆ ಉಂಟು ಅಂತ ಮಾಡಿದೆವು. ಈಗ ಇನ್ನು ದಂಡ ದಂಡಂ ದಶಗುಣ. ನಿಮಗಿದು ಒಳ್ಳೆಯದಲ್ಲ ಅಂತ ಅಣ್ಣ, ದಂಡ ಪ್ರಯೋಗ ನಾನೇ ಮಾಡು. ಸರಿ ಮಾಡು. ಬಂದಿರಿ, ಕೈ ಮುಗಿದು ಕೇಳ್ತಾ ಇದ್ದೆ, ಇದೆಲ್ಲ ಸರಿಯಲ್ಲ. ಕೈ ಬೇಡ, ಚಂದದ ಚೆಲುವಿನ ತಾರೆ ಬಳಿ ಬಾರೆ ಬಳಿ ಬಾರೆ ಬಾರೆ ಬಳಿ ಬಾರೆ ಒಲವಿನ ಚೆಲುಮೆಯ ತೋರೆ ಒಲವಿನ ಚೆಲುಮೆಯ ತೋರೆ ಬೇಡ ಬಾಬಾ. ಶಾಂತರಾಗಿ ಸ್ವಾಮಿ. ಪುನಃ ಹಾ, ದಿಕ್ಕಿ ಹಚ್ಚಿ
ಬರುತ್ತಿರುವಂತ ವೇಳೆಯಲ್ಲಿ ಆ. ನಿನ್ನ ಆರ್ತನಾದ ಕೇಳಿತು. ಹೌದು ಸ್ವಾಮಿ. ನಿನಗೆ ಏನೋ ಕಷ್ಟ ಒದಗಿ ಬಂದಿದೆ ಅಂದಾಗ ತಿಳಿದಂತ ನಾನು ನನ್ನ ಕೈ ಕಾಲುಗಳು ನಾನು ಹೇಳಿದಾಗ ಕೇಳುವುದಿಲ್ಲ. ಬಿದ್ದು ಎದ್ದು ಓಡಿಕೊಂಡು ಬಂದಾಗ ಪಾಪಿಗಳು ನಿನ್ನನ್ನು ಬಲಾತ್ಕಾರ ಮಾಡೋದಕ್ಕೆ ರಣ ಹದ್ದುಗಳಂತೆ ಬರ್ತಾ ಇದ್ರು ಸ್ವಾಮಿ. ಹಾಗಲಿ ಅಂತೂ ನಿನ್ನ ಮಾನಕ್ಕೆ ಧಕ್ಕೆ ಉಂಟಾಗಲಿಲ್ಲ. ಏನುಂಟಾಗ್ಲಿಲ್ಲ ಸ್ವಾಮಿ. ಪುನಃ ಓ, ಯಾವುದೋ ಮನೆಯಿಂದ ಆ. ಹಿಡಿ ಅಕ್ಕಿ ಸಿಕ್ಕಿತ್ತು. ಹೌದೇ? ಬರುವ ಗಡಿಬಿಡಿಯಲ್ಲಿ ಎಲ್ಲಿ ಬಿದ್ದು ಹೋಯ್ತೋ ಏನು. ಬಿಡೋಣ ಸ್ವಾಮಿ. ಇವತ್ತು ಉಪವಾಸ ಆಗ್ಬೇಕಷ್ಟು. ನೀರು ಕುಡಿದು ಮಲಗಿದ್ರಾಯ್ತು. ಅದಕ್ಕೆ ಏನು ತೊಂದರೆ ಆಗಲಿಲ್ಲ ತಾನೇ? ಇಲ್ಲ ಸ್ವಾಮಿ. ಬನ್ನಿ ಸ್ವಾಮಿ, ವಿಶ್ರಾಂತಿ ಮಾಡಿ. ಬನ್ನಿ ಸ್ವಾಮಿ. ನಮಗೆ ಗೊತ್ತಿತ್ತು ದೂರದಿಂದಲೇ ಅವ ಬರುತ್ತಿರುವುದನ್ನು ಇವಳು ಗಮನಿಸಿದ್ದು. ಅವ ಎದುರೇ ಬರುವಾಗ ನಮ್ಮಲ್ಲಿ ಮನಸ್ಸುಂಟು ಅಂತ ಹೇಳಲಿಕ್ಕಾಗ್ತದೆ. ಒಂದು ನಾಟಕ ಮಾಡಿದ ನೋಡು ಈಗ ನೋಡ ಸೆರಗು ಮುಚ್ಚಿಕೊಂಡು ನಮ್ಮನ್ನೇ ಅರಸುತ್ತ. ಓ ಸುಗುಣುಂಡೆ ಸುಂದರಿ, ಸುಗುಣ ಸುಂದರಿ. ಅದೆಂತದ್ದು ಸ್ವಾಮಿ? ಬಟ್ಟೆ ಮುಸುಕು ಹಾಕಿ ಆ ಸ್ವಾಮಿ ಅನ್ನುವುದು ಸ್ವಾಮಿಗೆ ಅಲ್ವಾ? ಶೋಭಿ ಸ್ವಾಮಿ ಅಂದರೆ ಅವಳಿಗೆ ನಾವು ಸ್ವಾಮಿತ್ವವನ್ನು ಕರುಣಿಸ್ತೇವೆ. ಸ್ವಲ್ಪ ಕ್ಲಿಷ್ಟಕರವಾದ ಶಬ್ದ. ಅದು ಪಾಂಡೇಶ್ವರ, ಎಲ್ಲಿ ಲಾಭ ಉಂಟು ಅಂತ. ವಲ್ಲಭ, ವಲ್ಲಭ, ಪ್ರಾಣೇಶ್ವರ, ಪಾಂಡೇಶ್ವರ, ಪಾಂಡೇಶ್ವರ ಅಲ್ಲ, ಪ್ರಾಣೇಶ್ವರ, ಮುರುಡೇಶ್ವರ, ರಾಮಣ್ಣ, ರಾಮಣ್ಣ. ಅತಿಯಾಗಲಿ. ಅವ ಏಕಪತ್ನಿ ವ್ರತ. ನಾವು ಹಾಗಲ್ಲ. ರಮಣ ಪತ್ತಿದೀವ, ಆ? ಪತ್ತಿದೀವ. ನೋಡಂತೆ ನಮಗರ್ಥ ಆಗ್ತದೆ. ತುಳುವಿನಲ್ಲಿ ಹೇಳಿ ಒಮ್ಮೆ ಪತ್ತಿದೀವ. ಪತಿದೇವ ಎನ್ನುವ ಹಾಗೆ. ಸರಿ ಪ್ರಿಯತಮ. ಪಿಯ, ಪಿಯ, ಪ್ರಿಯಾ ಪಿಯ. ನೋಡಿದೆ ಆಯ್ಕೆ ನಿನಗೆ ಬಿಟ್ಟದ್ದು. ನಾವಿಬ್ಬರು ಹೊಂದಬೇಕು ಎನ್ನುವ ನಿರ್ಣಯ ಖಂಡಿತವಾಗಿಯೂ ನಮಗಿಲ್ಲ. ನೀನೇ ಆರಿಸಿ ಯಾರಾದೀತು ಆಯ್ಕೆ ಮಾಡು. ಕಲ್ಲು ನಿನಗೆ ಕೊಟ್ಟಿದ್ದೇವೆ. ಬೇಡ, ಅದು ಹಾಗಲ್ಲ ಕಲ್ಲು ಕಡಿಯುವುದು ಅದೇ ಬೇಡ. ಒಂದು ಕಲ್ಲು ಹಣ್ಣು ಕೀಳುವುದು ನೀನು. ಅದು ಕಲ್ಲಿದ್ದು ಬೇಡ ನನಗೆ. ನೀವು ಹೋಗಿ ಅಲ್ಲಿಗೆ ಯಾಕೆ ಹೋಗುದು? ಕಲ್ಲೆ ಸೇರುವುದು ಬೇಡ. ಮನಸ ಒಬ್ಬನನ್ನು ಆಯ್ಕೆ ಮಾಡ್ತೇನೆ. ನನಗೆ ನೀವೇ ಆದೀತು. ಇಲ್ಲ, ನೋವಾಗ್ಲಿಕ್ಕಿಲ್ಲ. ನೋವಲ್ಲ, ನೀವು ಆದೀತು. ನೀನಾದಿತಂತೆ. ನೀನಲ್ಲ, ನೀನಾದೀತಲ್ಲ, ನೀವೇ ಆದೀತು. ಅಣ್ಣ ಅಣ್ಣ ಬೇಡ. ಹಾಗಲ್ಲ ಬೇಸರ ಇಲ್ಲ. ಇಲ್ಲ ಆಯ್ಕೆ ಅವಳದಲ್ವಾ? ಮೊದಲೇ ನಾವು ಹೇಳಿದ್ದೇವೆ ಯಾರನ್ನು ಬೇಕಾದ್ರೆ ಆಯ್ಕೆ ಮಾಡಿ. ಸರಿ, ನನಗೆ ಬೇಸರ ಇಲ್ಲ. ಬೇಸರ ಇಲ್ಲ. ನನಗೆ ಬೇಸರ. ನನಗೆ ಸುಮ್ಮನೆ ನಿನ್ನನ್ನು ಉಳಿದು ಕೂಗಬೇಡ. ನೀವು ಬೇಡ. ನೀವು ಹೀಗೆ ಮಾಡಿದ್ರೆ ನನಗೆ ಬೇಸರ ಆಗ್ತದೆ. ಮತ್ತೆ ಅವತ್ತು ತುಂಬಾ ಆಗ್ತದೆ. ನಾವು ನೀನೆ ಹೇಳಬೇಡ. ರೂಪ ಸದನವನ್ನು ಆಯ್ತು, ಹೋಗುವ. ಇದು ನೀನು ಎಂತದ್ದು ನಿನ್ನ? ನನ್ನೋಡಿದೆ. ನಿಮಗೆ ಅಲ್ಲಿ ನಾಯಿಗೆ ಬಡಿದಾಗ ಅವ ಬಡಿ ಅವನ ಮುರುಟು ಕೈಯಲ್ಲಿ ತಟ ಬಡಿ ಎಷ್ಟು ಕೊಟ್ಟಿದ್ದಾನೆ. ಮತ್ತೆ ನೀವು ಬಾಯಲ್ಲಿ ಮಾತ್ರ ಅಲ್ಲ ಇಷ್ಟು ದೊಡ್ಡದು ಬಿಡುವುದು. ಅವ ಭಿಕ್ಷುಕ ಬಡಿಯುವಾಗ ನೀವು ಕೊಯ್ 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 ಅಂತ ಹೇಳುದು ಎಂತ? ನಿಮಗೆ ನಾಚಿಕೆ ಆಗುದಿಲ್ಲ? ನಿನಗೆ ತಲೆ ಸರಿ ಇಲ್ಲ. ಎಂತದು? ನಾಡಿದ್ದು 61ನೇ ಶಾಂತಿ ಉಂಟಲ್ಲ ಮಾವನ. ಹೌದು. ಅವತ್ತೊಂದು ನಾವು ಮನೋರಂಜನಾ ಕಾರ್ಯಕ್ರಮ, ಯಾವುದು? ದುಷ್ಟ ಮರ್ದನ ದುಷ್ಟ ಮರ್ದನ, ಅದನ್ನು ನಾವು ಅಭ್ಯಾಸ ಮಾಡಿ ಅವ ಅನ್ಯ ಅಂತ ನಾವು ಅವನನ್ನು ಬಿಟ್ಟು ಮಾಡಿದಲ್ಲ, ಅವನನ್ನು ಸೇರಿಸಿ ಒಳ್ಳೆ ಮಾಡಿದ್ದಾನೆ ಅವ ಅಲ್ವಾ? ಹೊಡೆತ ಉಂಟಲ್ಲ ನಮಗೆ. ಅದೊಂದು ಸಣ್ಣದೊಂದು ಕಿರು ನಾಟಕ ನಮ್ಮ. ಹೌದು, ಕಿರು ನಾಟಕ ಆದ್ರೆ ಅವ ರಕ್ತ ಬರೆಯುವಾಗ ನಿಮಗೆ ಹೊಡಿದ್ದೇನಲ್ಲ? ಎಂತದು? ನಾನೆಲ್ಲ ನೋಡಿದ್ದೇನೆ. ನೀವು ಯಾರಿಗೆ ಹೊಡ್ತಿದ್ದೇನೆ ಇಲ್ಲಿ?
ನಾನು ನೋಡಿದ್ದೇನೆ. ಯಾರಿಗೆ ಹೊಡೆದದ್ದು? ನೀವು ಯಾರಿಗೆ ಹೊಡೆದದ್ದು? ನಿಮಗೆ ಇಬ್ಬರಿಗೂ ಅವ ಬಾಬಣ್ಣ ಹೊಡೆದದ್ದು ನೋಡಿದ್ದೇನೆ. ಯಾರು? ಯಾವ ಬಾಬಾ? ಅವ ಪಾಪ ಕೈಯಲ್ಲೆಲ್ಲ ಕೆಂಪು ಕೆಂಪು ಇತ್ತು. ಕೆಂಪಲ್ಲ ಅವ ಹಗಲಲ್ಲಿ ಅವನನ್ನು ನೋಡಿದ. ಯಾರನ್ನು? ಅದು ನೀವು ಹೋಗುವಾಗ ಅಲ್ಲಿಗೆ ಬರೋದು ಪುಣ್ಯಾತ್ಮ. ಅದು ಕಲ್ಲು ಕಡಿಯ ವಿಷಯ ಅದೆಲ್ಲ ಮಾತಾಡ್ತೀರ. ಅದೆಲ್ಲ ಬೇರೆ, ಅದು ಬೇರೆ. ನೀವು ಅದನ್ನು ಯಾಕೆ ಅದನ್ನು ಎಣಿಸಿ ಮಾನಸಿಕ ಆಗ್ತೀರಿ? ನೀವಲ್ಲ, ನಿಮ್ಮ ಉದ್ಯೋಗ ಮಾನಸಿಕ ಯಾರ್ದು? ಅಲ್ಲ ಇವರದ್ದು. ನನ್ನದು ಉದ್ಯೋಗ ಯಾವುದು? ಅದನ್ನೇ ಬಾಯಿ ಮಾತ ಮಾಡುದು. ಹಾಗೆ ನೋಡಿ. ಸರಿ, ನೀನೇನು ಆಲೋಚಿಸಬೇಡ. ಕಂಡದ್ದು ಹೌದು ನೀನು. ಅಲ್ಲ, ನಿಮಗೆ ನೀವು ಅವಳನ್ನು ಎಳಿಲಿಕ್ಕೆ ಹೋದದ್ದು, ಗುಣಸುಂದರಿಯನ್ನು ಪಾಪಣ್ಣ ಬಂದು ಹೊಡೆದದ್ದು ಎಲ್ಲ ನೋಡಿದ್ದೇನೆ ನಾನು. ನೋಡಿದೆ. ಈಗ ನೆಲ್ಲಿ ಹೋಗುದು ಮಾರ? ಇಲ್ಲಿ ಬನ್ನಿ, ನೀವು ಕೂತ್ಕೊಳ್ಳಿಕ್ಕಿಲ್ಲ. ಪೆಟ್ಟು ತಿಂದವರು ನಿಲ್ಲಿಕ್ಕೆ. ಸರಿ ಸರಿ ಸರಿ, ಹಾ ನೋಡಿದ್ದಿ? ಹಾ ನೋಡಿದ್ದೇನೆ. ಇವರ ಮುಸುಡಿ ಯಾವುದಕ್ಕೇನೀಗ? ನಿಮಗೆ ನಾಚಿಕೆ ಆಗುದಿಲ್ಲ? ನಿಮಗೆ ಮೀಸೆ ಎಲ್ಲ ತೆಗೆದು ನಿಮಗೆ ಎಲ್ಲಿಯಾದ್ರೂ ಹೋಗಿ ದೋಸೆ ಇಡ್ಲಿಕ್ಕೆ ಆಗುದಿಲ್ಲ ನಿಮಗೆ? ಹೋಗಿ ಮೀಸೆ ತೆಗೆದು ನಿಮಗೆ ತಲೆ ಸರಿ ಇಲ್ವಾ? ಹೆಣ್ಣು ಮಕ್ಕಳ ಕೈಯಲ್ಲಿ ಪೆಟ್ಟು ತಿನ್ನುವುದು. ನಮ್ಮ ಆಗಿದ್ದವರಾದ್ರೆ ಒಂದು ಲೆಕ್ಕ ಬೇರೆ. ನೀವು ಹೋಗಿ ನೀವು ಹೇಳಲಿಕ್ಕೆ ಹೇಳ್ತೀರಿ, ಹಾಗೆ ಹೀಗೆ ನಮ್ಮಲ್ಲಿ ಅದು ಉಂಟು ಇದು ಉಂಟು ಅರೆ ಉಂಟು ಮುಖವಾಡು ಉಂಟು. ಪುಣ್ಯಾತ್ಮ, ಈಗ ನೋಡಿದ್ದು ಯಾರೆಲ್ಲ? ನಾನೇ. ನೀನೊಬ್ಬ ಮಾತ್ರಲ್ಲ. ಹೌದು. ಇದ್ದದ್ದು ನಮಗೆಲ್ಲ. ಹೌದು. ನಾವು ಒಪ್ಪುತ್ತೇವೆ. ಹಾ. ಕೊಟ್ಟದ್ದವಲ್ವಾ? ಹೌದು. ಈಗ ಇದ್ದದಿಲ್ಲಿ ಎಷ್ಟು? ಎಲ್ಲರಿಗೂ ಹೇಳ್ತೇನೆ ನಾನು. ನೋಡು ನೋಡು, ನಾನು ಹೇಳ್ತೇನೆ. ನಾನು ಹೇಳದಿದ್ರು ಅದು ಹೇಳ್ತದೆ, ಎಲ್ಲರಿಗೂ ಹೇಳ್ತದೆ. ಅದು ಪಾಪಣ್ಣ ಹೋಗಿ ಎಲ್ಲರಿಗೂ ಹೇಳುದಿಲ್ವಾ? ನಾನು ಅವರಿಗೆ ಹೇಳದಾಗೆ ಆಗ್ಬೇಕಾದ್ರೆ ನನ್ನಲ್ಲಿ ಉಪಾಯ ಉಂಟು. ನನ್ನ ಉಪಾಯ ಯಾವುದು ಅಂತ ಹೇಳಿದಾಗ ಹೇಳಲಿಕ್ಕೆ ಎಂತದ್ದು? ಕಡ್ಲೆ ತಿನ್ನುದ? ನೋಡು, ಒಮ್ಮೆಲ್ಲ ಹೇಳಲಿಕ್ಕಿಲ್ಲ. ಅದರಲ್ಲಿ ಹೇಳುವುದು ಅದು ಅದು ಹೌದು. ಆ ಪ್ರಾಣಿ ಅದು ಅದರಲ್ಲಿ ಇರು ಆ ನೆನಪಿನ ಒಂದು ಶಕ್ತಿ. ಹಾ, ಅದನ್ನು ತೆಗಿ. ಹಾ, ಅದನ್ನು ತೆಗಿಲಿಕ್ಕೆ ಆಗ್ತದೆ. ಆತ ಹೇಗೆ? ಅದು ನನಗೆ ಸ್ವಲ್ಪ ಕೊಡ್ಬೇಕು, ಕೈ ಬಿಸಿ ಮಾಡ್ಬೇಕು ನೀವು. ಅಷ್ಟೇ ತಾನೆ. ಅಷ್ಟೇ ಅಲ್ವಾ? ಎಷ್ಟು? ಕೈ ಬಿಸಿ ಮಾಡ್ಬೇಕು. ಎಷ್ಟು? ಕೈ ಸಂವತ್ಸರಕ್ಕೊಮ್ಮೆಯ, ಹಾ, ಮಾಸಕ್ಕೊಮ್ಮೆಯ, ಪಕ್ಷಕ್ಕೊಮ್ಮೆಯ, ದಿನಕ್ಕೊಮ್ಮೆಯ, ಗಳಿಗೆಗೊಮ್ಮೆಯ ಎಂತದು? ನಿನ್ನ ಕೈ ಬಿಸಿ. ಕೈ ಬಿಸಿ ಮಾಡುದು ಅಂತ ಹೇಳಿದ್ರೆ ಹೀಗೆ ಬಿಸಿ ಇಟ್ಟು ಬಿಸಿ ಮಾಡುದಲ್ಲ. ಹಾಗೆಲ್ಲ ಪುಣ್ಯಾತ್ಮ ಕೊಡುವುದು ನಿನಗೆ ದಿನಕ್ಕೆ ಬೇಕಾ? ವಾರಕ್ಕೆ ಬೇಕಾ? ತಿಂಗಳಿಗೆ ಬೇಕಾ? ಬೇಡ ಬೇಡ, ನಿನಗೆ ಮಾಸ ತಿಂಗಳಿಗೆ ಬೇಡ, ಮಾಸ ಬೇಡ ನನಗೆ. ತಿಂಗಳಿಗೆ ಅಂತೇಳಿ ನನ್ನ ಕೆಲವು ತಿಂಗಳಿದ್ದು ಬಾಕಿ ಆಗಿದೆ, ಅಲ್ಲಿ ಅವರು ಕೊಡುವುದೇ ಉಂಟು ನನಗೆ. ಅದೆಲ್ಲ ಚೆನ್ನಾಗಿ ಅನುಭವ ಆಗಿದೆ. ವಾರದ್ದು ಬೇಡ. ಈಗ ಅವರಂದ್ರೆ ಇವರು ಯಾರು? ಅಂದ್ರೆ ಆಗ ಹೇಳಿದ್ದೀನಿ ಊರಲ್ಲೆಲ್ಲ ಹೇಳುವವರು ಅವರಲ್ಲ, ನಿಮ್ಮ ಮಾವ. ಹೆಚ್ಚಾಗಿ ನೀನು ಅವರ ಕಡೆ ಇರುವುದಲ್ಲ. ಇಲ್ಲ ಇಲ್ಲ ಇಲ್ಲ, ನನಗೆ ಅಲ್ಲೇ ಕೊಡಬೇಕು. ನಮ್ಮದೆಲ್ಲ ಹಾಗೆ, ಅಲ್ಲೇ ಫಲಿತಾಂಶ ಅಲ್ಲೇ ಬಹುಮಾನ. ನಾಳೆಗಿಟ್ಟರೆ ಅದು ಸಿಗುದಿಲ್ಲ ಮತ್ತೆ. ನನಗೆ ಅನುಭವ ಆಗಿದೆ. ಸರಿ, ಅಯ್ಯೋ ನಿನಗೊಂದು ಇದಿಷ್ಟು ತಿರುಗಿಸಿಬಿಡು. ಪ್ರಕರಣ ಬದಲಾಗಬೇಕು. ಇದು ಹೀಗೆ ಕೊಟ್ಟದ? ಕೈ ಬಿಡಬೇಡ, ಆಯ್ತು. ಯಾರಿಗೂ ತೋರಿಸಬೇಡ. ಹೀಗೆ ಸುಮ್ಮನೆ ಕೊಟ್ಟದ್ದು. ಹೀಗೆ ಸುಮ್ಮನೆ ಕೊಟ್ಟದ್ದು. ಭರವಸೆ ಕೊಟ್ಟದ್ದು. ಭರವಸೆ ಕೊಟ್ಟದ್ದು ಕೊಡ್ತೇನೆ ಅಂತ. ನೀವು ಯಾವಾಗ ಕೊಡ್ತೀರಿ? ಈಗ ನಾನು ನಿಮಗೆ ನಿಮ್ಮ ಮರ್ಯಾದೆ ಹೋಗಬಾರದು. ಅವ ನಿಮಗೆ ಬಡ್ದದಕ್ಕೆ ಅವನಿಗೆ ಸರಿಯಾದ ಶಿಕ್ಷೆ ಆಗಬೇಕು. ನೀವು ನನಗೆ ಯಾವಾಗ ಹಣ ಕೊಡ್ತೀರಿ ಆ ಕ್ಷಣದಲ್ಲಿ ಪ್ರಕರಣ ಬದಲಿಸಿ ಬಿಡ್ತೇನೆ. ಈ ಕ್ಷಣದಲ್ಲೇ
ಮಾತನ್ನು ಯಾರಾದ್ರೂ ನಂಬಿಯಾರೆ ಸ್ವಾಮಿ? ನಂಬಿಯಾರು ಯಾರು? ನಂಬಿಯಾರು ಯಾರು? ನನಗೆ ಎದ್ದು ನಡೆದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಅಳಿಯಂದಿರು ಪರಾಕ್ರಮಿಗಳಾಗಿದ್ದಾರೆ, ವೀರರಾದ್ರ ಶೂರ ಹೌದು, ಗಂಡುಗಳಿಯಾಗಿದ್ದಾರೆ. ಅಂತವರಿಗೆ ಬಡಪಾಯಿ ಆದಂತ ನಾನು ಹೊಡೆದೆ ಅಂತ ಹೇಳಿದ್ರೆ ಯಾರು ನಂಬುವುದಕ್ಕೆ ಸಾಧ್ಯವಿದೆ ಸ್ವಾಮಿ? ಇಲ್ಲ, ನಾನು ಖಂಡಿತವಾಗಿಯೂ ಅವರಿಗೆ ಹೊಡೆಯಲಿಲ್ಲ, ಅವರ ಮೈ ಮುಟ್ಲಿಲ್ಲ, ಇದು ಸತ್ಯ. ತಂದೆ ನೀವೆಲ್ಲಯ ವಿಧಿ ಲಿಪಿಯನು
ಪರೀಕ್ಷಿಸುತ್ತ ತಾದನಿ ಬೆಲ್ಲಯ ವಿಧಿಲಿಪಿಯನ್ನು ಪರೀಕ್ಷಿಸುತ್ತ ಇಂದು ನಿಮಗಿನಿದಾಗಿ ಸೇವೆಗೆ ಕೊಡದಿಯೇ ಪುರದಿಂದ ದೂಡುವ ಮನವೇ ಲೇಸಾಯ್ತು ಓಬೈ ವಲ್ಲಭನೊಡನೆ ತಾನೆಂದ ತಂದೆ ನೀವೆಲ್ಲಯ ವಿಧಿಲಿಪಿಯನ್ನು ಪರೀಕ್ಷಿಸುತ್ತ ಚಿನ್ನಾಭರಣ ಎಲ್ಲವನ್ನು ಕಳೆದಿಟ್ಟು ಸೀರೆ ಅಲ್ಲಿ ಉಂಟು, ಬೇರೆ ತಂದು ಇಟ್ಟಿದ್ದೇವೆ. ಅಳಚು ಅಳಚು ಅದನ್ನು ಬಿಸಾಡಿ ಅವರ ಮುಖಕ್ಕೆ ಬಿಸಾಡಿ, ಮುಖಕ್ಕೆ ಅಲ್ಲಿ ಉಂಟು. ಮಂದಗಾಮಿನಿಯೇ ಕಳ್ಳ ಜಲ ದೊರೆಸಿಕೊಳ್ಳುತ್ತ ಮಂದಗಾಮಿನಿ ಕಳ್ಳ ಜಲ ದೊರೆಸಿಕೊಳ್ಳುತ್ತ ಎಂದು ಪತಿ ಭಾಗ್ಯ ಮಗನಗೋತ್ರವೆಂದೋ ತನುವಿಂದ ಬಂಗಾರ ವಸ್ತುಗಳೆಲ್ಲ ತೆಗೆದಿದ್ದೋ ಇತಗೆರೆಗೆ ಅದು ಪ್ರಭಾವಳಿ ತಲೆಯಲ್ಲಿದ್ದದ್ದು. ಪ್ರಭಾವಳಿ ಮತ್ತೆ ಅದೇ ತೆಗಿ, ಪ್ರಭಾವಳಿ ಕೂಡ ತೆಗಿ. ಎಲ್ಲ ನಾನೇ ಕೊಟ್ಟದ್ದು. ಅಡ್ಡಿಗೆ ಅಡ್ಡಿಗೆ ಎಲ್ಲವೂ ಸಪರೇಟಿಗೆ ಕೈ ಕಟ್ಟಾಯ್ತಾ? ಕೈ ಕಟ್ಟಾಯ್ತಲ್ಲ, ಕೈ ಕಟ್ಟಾಯ್ತು, ಕೈ ಕಟ್ಟಾಯ್ತಲ್ಲ ತೆಗೆದು. ಆಯ್ತಲ್ಲ, ಆಗ್ಲಿಲ್ಲ. ಮತ್ತೆ ಸೀರೆ ಸೀರೆ ಬೇಡ ಬೇಕು, ಅದ್ ನಾನು ಕೊಟ್ಟದ್ದು. ಬಂಗಾರದ ಹೂವಲ್ಲ ಇರುದಾದ್ರೆ ಮತ್ತೆ ಆಡುದಿಲ್ವಾ? ಅದು ಕೊಡಿ, ಅಲ್ಲಿ ಹುಡುಗರಿಗೆ ಸೀರೆ ಬೇಕು ಮಾತ್ರ. ಸೀರೆ ಅವರಿಗೆ ಕೊಡಿಯೋದು. ಈ ಕಪ್ಪು ಸೀರೆಯನ್ನು ಹುಟ್ಟುಕೊಂಡು ಹುಟ್ಟುಕೊಂಡು ಹೋಗು, ನಡಿ ನಡಿ. ಏನು ಜಾಗ್ರತೆ ಇಲ್ಲ. ಏನಾಗ್ಬೇಕು? ನಿಂತಿದ್ದೇವೆ. ಆದ್ರೆ ಒಂದೇ ಕೋರಿಕೆ, ಇನ್ನೇನಾಗ್ಬೇಕು ನಿನಗೆ? ಅನುದಿನವೂ ಅನುಕ್ಷಣವು ಈ ಅರಮನೆಯಿರುವಂತಹ ಸಂದರ್ಭ ನಾನು ಪೂಜೆಗೈದಂತಹ ಮಂಗಳ ದೇವಿ ಮೂರ್ತಿಯನ್ನು ನನ್ನ ಪಾಲಿಗೆ ಇರುವೆಯಪ್ಪ. ಇದ್ದ ದೇವರಿಗೆ ಪೂಜೆ ಮಾಡಲಿಕ್ಕೆ ನಮಗೆ ಸಮಯ ಇಲ್ಲ. ಮಂಗಳ ಗೌರಿ ಮೂರ್ತಿ ಅದು ಚಿನ್ನದ ಅಲ್ಲಲ್ಲ, ಕರ್ಮವಯ ಚಿನ್ನದಾದ್ರೆ ಕೊಡಬೇಡಿ. ಅದು ನೋಡ ಮತ್ತೆ ದೇವರಲ್ವಾ, ದೇವರನ್ನು ಬೇಡ ಬೇಡ. ಅದು ಸುಮ್ಮನೆ ನನ್ನ ಅಪ್ಪ ಯಾವುದನ್ನು ಕೊಡ್ಲಿಲ್ಲ. ಅವಳು ಮುಸುಡಿಗೆ
ಪೂಜೆ ಮಾಡುವ ದೇವರನ್ನು ಕೊಡ್ಲಿಲ್ಲ ಅಂತ ದೇವರನ್ನು ಬಿಸಾಕಬೇಡ, ಅದಕ್ಕೆ ವ್ಯವಸ್ಥೆ ಮಾಡ್ತೇನೆ ರೈರೆ. ವ್ಯಾಸ ಕೊಡ್ತೀಯಲ್ಲ ನಾನು ಒಮ್ಮೆ ಕರ್ಕೊಂಡು ನಾನಿದ್ದೇನಲ್ಲ ರೈರೆ. ನಿಮ್ಮ ಮಕ್ಕಳು ಕೈ ಬಿಟ್ಟರು ನಾನು ಕೈ ಬಿಡುವುದಿಲ್ಲ. ಅದಕ್ಕೆ ಹೇಳು, ಮನೆಯಲ್ಲಿರುವ ಮಕ್ಕಳನ್ನು ನಂಬದಿದ್ರು ಯಾರಾದ್ರೂ ಒಬ್ಬ ಕೆಲಸದವನನ್ನು ನಂಬಬೇಕು ಅಂತ ನಾನಿದ್ದೇನೆ. ನೀವೇ ಸಗವ ಪ್ರಪಂಚದಲ್ಲಿ ಯಾವುದು ಕೂಡ ಶಾಶ್ವತವಲ್ಲ. ಆದರೆ ಇದನ್ನು ತಿಳಿದಕ್ಕೆ ನಿಜ ತಂದೆ ಅಸಮರ್ಥರಾಗಿದ್ದಾರೆ. ರಾಜಾಜ್ಞೆಯಾಗಿದೆ, ರಾತ್ರಿ ಬೆಳಗಾಗುವುದರೊಳಗಾಗಿ ಮಧ್ಯದೇಶದ ಬಿಟ್ಟು ಎಲ್ಲಿಗಾದ್ರೂ ಹೋಗಿ ಅಂತ. ಖಂಡಿತವಾಗಿ ರಾಜಾಜ್ಞೆ ಮೀರುವಂತ ಹಕ್ಕು ನಮಗಿಲ್ಲ. ಆದ್ದರಿಂದ ಬೆಳಗಾಗುವುದಕ್ಕೆ ಮೊದಲಾಗಿ ಯಾವುದಾದ್ರೂ ಊರ ಸೇರಿಕೊಳ್ಳೋಣ, ಹೋಗೋಣ. ಮಂದಿರ ಮಾರಜಿಸುತ್ತ ಬೇಡಿ ನಿರತವೋ ಹರಗಿರಿ ಜಯರ ಓದಿದ ಪಾಲಿರಲು ಮುದದಿಗೆ ಸ್ವಾಮಿ, ಕಾಲಗರ್ಭದಲ್ಲಿ ಏನು ಅಡಗಿದೆ ಎಂದು ತಿಳಿಯುವುದಕ್ಕೆ ಪ್ರತಿಭಾವಂತರು ಯಾವತ್ತೂ ಕೂಡ ಸಮರ್ಥನಾಗುವುದಿಲ್ಲ ಎಂಬುದಕ್ಕೆ ಸಾಕ್ಷಿ ನಾವಿಬ್ಬರೇ ನೋಡು. ನನಗಾದರೂ ಕಾಡು ಗುಡ್ಡಗಳಲ್ಲಿ ಕಲ್ಲು ಮುಳ್ಳುಗಳಲ್ಲಿ ನಡೆದು 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 ಅಭ್ಯಾಸ ಆಗಿ ಹೋಗಿದೆ. ಆದ್ರೆ ಇದುವರೆಗೂ ಕಾಡಿನ ದಾರಿದು ಕಂಡವಳು ನೀನಲ್ಲ, ಕಲ್ಲು ಮುಳ್ಳುಗಳನ್ನು ಕಂಡವಳು ನೀನಲ್ಲ. ಆದರೆ ಪತಿಯೇ ಪರದೈವ ಎಂದು ತಿಳಿದಂತ ನೀನು ನನ್ನನ್ನು ಹಿಂಬಾಲಿಸಿಕೊಂಡು ಬಂದಂತ ನಿನ್ನ ಕಾಲುಗಳಲ್ಲಿ ರಕ್ತ ಸುರಿತನ್ನು ಕಾಣುವಾಗ ಅಯ್ಯೋ ಪಾಪ ಅಂತ ಎಣಿಸ್ತಾ ಉಂಟು. ನನ್ನಂತ ಪಾಪಿಷ್ಟನ್ನು ಮದುವೆಯಾಗಿ ನಿನಗೂ ಈ ಗತಿ ಬಂದು ಹೋಯ್ತಲ್ಲ ಗುಣ, ನಿನಗೂ ಈ ಗತಿ ಬಂದು ಹೋಯ್ತಲ್ಲ. ಸ್ವಾಮಿ, ಪತಿಯವ ಧಾಮವೇ ಪರಂಧಾಮ, ಪತಿಯಲ್ಲೇ ಪಶುಪತಿಯನ್ನು ಕಾಣು, ಪತಿಯೇ ಪರದೈವ ಎನ್ನುವ ಸೂತ್ರವನ್ನು ಬಾಲ್ಯದಿಂದಲೇ ನಾನು ನಿಯಮಿಸಿದೆ. ತಂದೆಯಲ್ಲೂ ಅದೇ ವಾಕ್ಯವನ್ನು ಹೇಳಿದ್ದೇನೆ. ಪತಿಗಿಂತ ಅನ್ಯ ದೇವರಿಲ್ಲ. ಪತಿಯನ್ನು ನಾವು ಬಳಸಿಕೊಂಡು ಪತಿ ಜೊತೆಯಲ್ಲಿ ಚೆನ್ನಾಗಿ ಬದುಕನ್ನು ಸಾಗಿಸುವುದಾದರೆ ಅದಕ್ಕಿಂತ ದೊಡ್ಡ ಬದುಕು ನಾವು ಜಗತ್ತಿಗೆ ತೋರಿಸಿಕೊಟ್ಟ ಹಾಗೆ ಆಗ್ತದೆ. ಗುಣ, ಒಂದು ಮಾತು ಸತ್ಯ ನೋಡು. ಸತ್ಯ ಹೇಳಿದವ ಸತ್ತು ಹೋದ, ಅನ್ಯಾಯ ಮಾಡಿದವ ಅನ್ನದಿಂದ ಅಂತ ಸತ್ಯ ವಾಕ್ಯವನ್ನು ತಂದೆಯ ಮುಂದೆ ಹೇಳಿದ್ರು ಕೂಡ ನಿನ್ನ ತಂದೆಗೆ ಪಥ್ಯವಾಗಲಿಲ್ಲ. ನಿನಗೆ ಈ ಗತಿಯಾಗಿ ಬಂತು. ಆದರೆ ಒಂದು, ನಾನು ಸದಾ ಆರಾಧನೆ ಮಾಡುವಂತ ಮಂಗಳ ಗೌರಿಯ ಮೂರ್ತಿಯನ್ನು ಆ ಪೆಟ್ಟಿಗೆಯನ್ನು ಕೊಟ್ಟು ಬಿಟ್ಟಿದ್ದಾರೆ. ಅದೇ ನನಗೆ ದೊಡ್ಡ ಸಂಪತ್ತು, ತಂದೆಯ ಮನೆಯ ಆಸ್ತಿ ಅದು. ಹೌದು, ಅದನ್ನು ಪಡೆದು ಬಿದ್ದು ಎದ್ದು ಮಗದ ದೇಶವನ್ನು ಬಿಟ್ಟು ಯಾವುದೋ ಒಂದು ದೇಶವನ್ನು ರಾಜ್ಯದ ಬಂದು ಸೇರಿದ್ದೇವೆ. ಬಂದವರಲ್ಲಿ ಅಯ್ಯ ನಮಗೇನಾದ್ರೂ ಸ್ವಲ್ಪ ಸ್ಥಳ ಕೊಡಿ ಅಂತ ಕೇಳಿದಾಗ ನಮ್ಮ ದುರಾವಸ್ಥೆ ನೋಡಿದಂತ ಅವರು ನಿಲ್ಲುವುದಕ್ಕೆ ಬೇಕಾಗಿ ಸಣ್ಣ ಗುಡಿಸಲ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೇ ಓಡಿ ಬಂದರು. ಹೌದು. ಆಮೇಲೆ ಸಲಾಕೆ ಎಲ್ಲ ತಂದರು. ಹೌದು. ನೋಡಿ ಮಡಲು ಸೋಗೆ ಎಲ್ಲ ಹಾಕಿ ನಮಗಾಗಿ ಒಂದು ಎಲೆ ಮನೆಯನ್ನು ಸಿದ್ಧಪಡಿಸಿದ್ದಾರೆ. ಅದೆಲ್ಲ ಆಲೋಚನೆ ಮಾಡೋದು. ಅರಮನೆಯಲ್ಲಿ ಇದ್ದು ಹಂಸತೂಲಿಕ ತಲ್ಪದಲ್ಲಿ ಮಲಗಬೇಕಾದಂತಹ ನೀನು ಈ ಗುಡಿಸಲಲ್ಲಿ ಮಲಗಬೇಕಾದಂತ ದುರ್ದೈವದಿಂದ ಪಾಲಿಗೆ ಇಲ್ಲ ಸ್ವಾಮಿ, ಹಾಗಾಗಿ ಮಾತಾಡ್ತೀರಿ. ಲೋಕಮಾತೆಯಾದ ಸೀತೆ ಹೇಳಿಲ್ವೇ, ಅರಮನೆ ಅದು ಎಲ್ಲಿ ಪತಿ ಇದ್ದಾಗ ಮಾತ್ರ ಅರಮನೆ, ಅಲ್ಲದಿದ್ದರೆ ಎಲೆ ಮನೆಯೂ ಅರಮನೆಯಾಗುವ ಸಾಧ್ಯತೆ ಇದೆ. ಪತಿಯ ಸಹಕಾರ ಬೇಕು. ಗಂಡನಿಂದ ಮಿಗಿಲಾದ ಪ್ರಪಂಚದಲ್ಲಿ ಯಾವುದು ನಿನಗೆ ಇಲ್ಲ. ನಮಗೆ ಇದೇ ಅರಮನೆ, ಇದೇ ನಮ್ಮ ಮನೆ. ಅದೆಲ್ಲ ಸುಮ್ಮನೆ ಅಲ್ಲಿರುವುದೆಲ್ಲ ಸಂಪತ್ತು ವಜ್ರ ವೈಡೂರ್ಯ ಇದೆಲ್ಲ ಅಲ್ವೇ. ನಡೆದು ಬಹಳಷ್ಟು ಆಯಾಸ ಆಗುತ್ತಾ ಉಂಟು. ಕಣ್ಣಿಗೆ ನಿದ್ದೆ ಬರ್ತಾ ಉಂಟು, ಕೈಕಾಲು ನೋಯ್ತಾ ಉಂಟು. ಸ್ವಲ್ಪ ಮಕ್ಕಳಲ್ಲೇ ತಿನ್ನುವುದಕ್ಕೆ ಏನಿಲ್ಲ. ಇವತ್ತು ಭಿಕ್ಷೆ ಎತ್ತಲಿಕ್ಕೆ ಹೋಗುವ ಸ್ಥಿತಿಯಲ್ಲಿ ನಾನಿಲ್ಲ. ಬನ್ನಿ ಸ್ವಾಮಿ. ಗುಣ ಚಳಿ ಆಗುತ್ತದೆ. ಮೈ ಮೇಲೆ ಏನಾದ್ರೂ ಒಂದು ಹಾಕಿ. ಚಳಿಯಾದ್ರೆ ಹೊತ್ತುಕೊಳ್ಬೇಕು. ಹೌದು, ಲೋಕದಲ್ಲಿ ಕ್ರಮ ಹಾಗೆ ಉಂಟು. ಹೌದು. ನೋಡಿ ಈಗೆಲ್ಲ ಸರಿ ಹೋಯ್ತಾ? ಕಾಲಿಗೆ ಏನಾದ್ರೂ ಹಾಕಿ. ಕಾಲಿಗೆ ಏನಾಯ್ತು? ಅಲ್ಲ, ಬಟ್ಟೆ ಕಾಲಿಗೆ ಹಾಕಿ. ಹಾಗೆ
ನುಸಿ ಕಚ್ಚುತ್ತಾ ಉಂಟು. ಅಯ್ಯೋ ಇಲ್ಲ, ತಲೆಗೇನಾದ್ರೂ ಹಾಕು. ಆಯ್ತು, ನಾನಿದ್ದೇನಲ್ಲ, ನಾನು ಹಾಡ್ತಾ ಮಲಗಿಸ್ತೇನೆ. ಭಗವಂತ, ಎಂತ ಸ್ಥಿತಿಯನ್ನು ತಂದೆ ಸ್ವಾಮಿ. ಮಗನದ ರಾಜಕುಮಾರಿಯನ್ನು ಮದುವೆಯಾಗಿ ಅಳಿಯನಾಗಿ ಬೆರೆಯಬೇಕಾದಂತ ನಮ್ಮ ಪರಿಸ್ಥಿತಿ ಹೀಗಿದೆ. ತಲೆಗೆಳೆದ್ರೆ ಕಾಲಿಗಿಲ್ಲ, ಕಾಲಿಗೆಳೆದ್ರೆ ತಲೆಗಿಲ್ಲ. ಶಿವನೇ, ಎಂತ ಬದುಕನ್ನು ಕೊಟ್ಟೆ ತಂದೆ. ಕಷ್ಟವನ್ನು ಕೊಡು, ಅದನ್ನು ಎದುರಿಸುವಂತ ಧೈರ್ಯವನ್ನು ಕೊಡುವಂತ ಮಾತ್ರ ನನ್ನ ಬೇಡುತ್ತೇನೆ. ಅಮ್ಮ ಮಂಗಳ ಗೌರಿ, ನನ್ನ ಕೈ ಬಿಡ್ಲಿಲ್ಲ ನೀನು, ಇನ್ನು ಹೀಗೆ ನಡೆಸಬೇಕು ಅಂತ ಕೇಳ್ತಾ ಇದ್ದೇನಮ್ಮ. ಮಲಗಿಸುವ, ಚೆನ್ನಾಗಿ ನಿದ್ರಿಸಿ. ಸ್ನಾನಕ್ಕೆಂದು ಪ್ರಾಮಿಕಾಲದಲ್ಲಿ ಸರಿದಂದವರಿತ ಪ್ರಾಮಿಕಾಲದಲ್ಲಿ. ಹೌದಲ್ಲ, ಆ ಮಂಗಳ ಗೌರಿಯನ್ನು ಎಣಿಸುತ್ತಾ ನನ್ನ ಪ್ರಾರ್ಥನೆ ಆಕೆಗೆ ಸಂದೀಪವು ಏನು. ಪತಿಯನ್ನು ಮಡಿಲಲ್ಲಿ ಮಲಗಿಸಿ ಹಾಗೆ ಸ್ವಲ್ಪ ತಲೆಯಾರಿಸಿದ್ದೇ ತಡ, ಅದು ಹಕ್ಕಿಗಳ ಚಿಲಿಪಿಲಿ ಇಂಚರ ಕಿವಿಗೆ ಹರಿತಾ ಇದೆ. ಬೆಳಗಾಯಿತು ಅಂತ ಕಾಣಿಸಿದೆ. ಸತಿಯಾದವಳು ಪತಿಗಿಂತ ಮೊದಲೆಂದು ಕಾಲ್ಮುಟ್ಟಿ ನಮಸ್ಕರಿಸಿ ಪ್ರಾರ್ಥನೆ ವಿಧಿಗಳನ್ನು ಪೂರೈಸಿ ನಿತ್ಯ ಕರ್ಮಕ್ಕೆ ತೊಡಗಬೇಕಂತೆ. ನಮ್ಮ ಮನೆಗೆ ಬೇಕಾಗುವಂತ ಪದಾರ್ಥಗಳನ್ನೆಲ್ಲ ಗುಟ್ಟು ಮಾಡಿಕೊಳ್ಳಬೇಕು. ಹೊಸತಾಗಿ ಗೃಹಪ್ರವೇಶ ಆಗಿದೆ, ಇನ್ನೆಷ್ಟೇ ಹಾಲು ಕಿಸಿದ್ದೇವೆ, ಹಾಗಾದ್ರೆ ಸ್ವಲ್ಪ ನೀರು ಬೇಕಲ್ಲ. ಇವರಿಗೆ ಎಚ್ಚರ ಆಗುವುದರ ಮೊದಲು ಇವರ ತಲೆಯನ್ನು ಮೆಲ್ಲ ಈ ಮೆತ್ತೆಯ ಅಡಿಯಲ್ಲಿ ಇರಿಸಿ ಹೋಗಿ ನೀರು ತಗೊಂಡು ಬೇಗ ಹೋಗಿ ಬರ್ತೇನೆ. ಹೋದಳ, ಹೋಗಿಯೇ ಬಿಟ್ಟಳ. ಯಾರಿಗೆ ಚಳಿ, ಯಾರಿಗೆ ಜ್ವರ. ನನ್ನ ಜೀವನದಲ್ಲಿ ಕೂಡ ಅಂತಹ ಸ್ಥಿತಿ ನನ್ನ ಪಾಲಿಗೆ ಬರೋದಕ್ಕೆ ಸಾಧ್ಯವಿದೆಯೇ? ಹಾಗಾದ್ರೆ ನಾನು ಯಾರು ಎಂಬ ನಿಜ ವಿಚಾರಗಳಿಗೆ ಗೊತ್ತಿಲ್ಲ. ಈ ರೀತಿ ಕುರೂಪಿಯಾದರೂ ಪತಿವ್ರತೆ ಆದರೂ ಪ್ರಪಂಚದಲ್ಲಿ ಯಾವ ರೀತಿ ಆಳಿ ಬಾಳಿ ಬದುಕಬೇಕೆಂಬುದು ಪ್ರಪಂಚಕ್ಕೆ ತೋರಿಸಿಕೊಡುತ್ತಾ ಇದ್ದಾಳೆ. ಇಡೀ ಸ್ತ್ರೀ ಸಮಾಜಕ್ಕೆ ಆದರ್ಶಪ್ರಾಯವಾಗಿ ಇವಳು ಮೆರೆಯುತ್ತಾ ಇದ್ದಾಳೆ. ಇಷ್ಟೇ ಸಾಕಾಗುವುದಿಲ್ಲ, ಇವಳನ್ನು ಇನ್ನೂ ಕೂಡ ಸ್ವಲ್ಪ ಪರೀಕ್ಷೆ ಮಾಡಬೇಕಾಗುತ್ತದೆ. ಯಾಕೆ? ಗಂಧವನ್ನು ತೇದಿದಷ್ಟು ಪರಿಮಳ ಹೊರಸೂಸು ಹೆಚ್ಚಂತೆ. ಆದ ಕಾರಣ ನಾನು ಕುರೂಪಿಯಾದ ಕಾರಣ ನನ್ನ ಜೊತೆಯಲ್ಲಿ ಕಾಲ ಕಳೆಯುತ್ತಾರೆ. ಒಬ್ಬ ರೂಪವಂತ ಗಂಡಸು ಮುಂದೆ ಬಂದದ್ದು ಹೌದು ಅಂತಾದ್ರೆ ಅವನ ಮುಂದೆ ಯಾವ ರೀತಿ ವರ್ತಿಸ್ತಾಳೆ ಎಂಬ ನಿಜ ವಿಚಾರ ತಿಳಿಯಬೇಕಾಗಿದೆ. ಅದಕ್ಕೆ ಬೇಕಾಗಿ ಇನ್ನು ಈ ರೂಪ ಅಲ್ಲ, ನನ್ನ ನಿಜ ರೂಪದಲ್ಲಿ ಅವಳ ಮುಂದೆ ಕಂಗೊಳಿಸ್ತೇನೆ.
ಅಂತ ಪರೀಕ್ಷೆ ಮಾಡಬೇಕು. ಅದಕ್ಕೋಸ್ಕರ ತಡ ಮಾಡುವುದಲ್ಲ, ನಾನು ಆ ಕಡೆಗೆ ಹೋಗುತ್ತೇನೆ, ಅವಳನ್ನು ತಡೆದು ನಿಲ್ಲಿಸ್ತೇನೆ. ನೋಡೋಣ. ಚಂದಿರಕ್ಕೆ ನೀರೇ ಸುಂದರ ಸುಂದರ ಗುಣಮೂಲೆ ಮನಸ ಸೌಂದರ್ಯ ಗುಣಮೂಲೆ ಗಣದಲ್ಲಿ ಗಣದಲ್ಲಿ ಬೇಳುವೆ ಎಂದೆನು ನುಡಿದನು ಮನದಿರಗ ಬೇರೆ ಯಾರಿದ್ದಾರೆ ಇಲ್ಲಿ? ನಿನ್ನಲ್ಲೇ ಮಾತಾಡುವಂಥದ್ದು. ಆದರೆ ಸಾಮಾನ್ಯವಾದಂಥ ಹೆಂಗಸು ಅಂತ ನಾನು ಹೇಳಬಾರ್ದು. ನಾನು ಹೆಣ್ಣು ಅಂತ ಖಂಡಿತ ಅಲ್ಲ, ಮಾಂಗಲ್ಲಿ ಕಾಣ್ತಾ ಉಂಟು. ಹಾಗಿದ್ರೆ ನೀನು ಹೇಗಿದ್ದೀಯ? ಚಂದಿರಮುಖಿ. ಅಮಾವಾಸ್ಯೆ ಚಂದಿರ ಯಾವ ರೀತಿಯಲ್ಲಿ ಶೋಭಿಸ್ತಾನೋ ಹಾಗೆ. ಅಲ್ಲ, ತಪ್ಪಿದೆ. ಹುಣ್ಣಿಮೆಯ ದಿನದಲ್ಲಿ ಚಂದ್ರ ಯಾವ ರೀತಿ ಶೋಭಿಸ್ತಾನೋ ಆ ರೀತಿಯಾದಂತಹ ಮುಖವನ್ನು ಹೊಂದಿದವಳು ನೀನು. ಸುಖಪೋಲೆ ನೀನು ಕೋಮಲವಾದಂತಹ ಯಾವತ್ತು ಆ ಕಪೂರಗಳನ್ನು ಕಾಣುವಾಗ ನನಗೆ ಆಶ್ಚರ್ಯವಾಗುತ್ತಾ ಉಂಟು. ಇಂತಹ ಒಂದು ಸುಂದರಿಯರು ಲೋಕದಲ್ಲಿ ಇರುವುದಕ್ಕೆ ಸಾಧ್ಯ ಉಂಟೆ? ಹಾಗೆ ಕಾಣುವಾಗ ಏನು ಮಾಡುವುದೇನೋ, ನಿನ್ನನ್ನು ನೋಡಿದ್ದೇ ತಡ. ಆ ಶರ ನನ್ನ ಮೇಲೆ ಪ್ರಯೋಗ ಮಾಡಿದ್ದವು. ಕಾಮರ ಶರಗಳು ನನ್ನ ಮೇಲೆ ಏಕಕಾಲದಲ್ಲಿ ಪ್ರಹಾರಿಸಲ್ಪಟ್ಟಾಗ ನಾನಾಗಿ ಇಲ್ಲ ಅಂತ ಹೇಳಲಿಕ್ಕೆ ಬರ್ತಾ ಇದ್ದೇನೆ. ಅರವಿಂದ, ಅಶೋಕ, ಚೂರ್ತ, ನವಮಲ್ಲಿಕ, ನೀಲೋತ್ಪಲ ಎನ್ನುವಂತಹ 5 ಬಾಣಗಳನ್ನು ಕಬ್ಬಿನ ಬಿಲ್ಲಿಗೆ ಜೋಡಿಸಿ ಬಾಣ ಬಿಟ್ಟದ್ದೇ ತಡ. ನನ್ನ ಮನಸ್ಸು ನನ್ನ ಸ್ಥಿಮಿತದಲ್ಲಿಲ್ಲ. ನಿನ್ನನ್ನು ಕಂಡಾಗ ನಿನ್ನನ್ನು ಸೇರಬೇಕು, ನಿನ್ನನ್ನು ಕೂಡಬೇಕು, ಹೀಗೊಂದು ಆಸೆವಾಗ್ತಾ ಉಂಟು. ಓ ಸುಂದರಿ ಆದಿತ್ಯ, ಎಂದ ಮದನ ಕೇಳಿದ್ದೇನೆ ಗುಣಪತಿ ಚಂದವೇ ಪರಸ್ತ್ರೀಯರ ಹೊಂದುವೆನೆಂಬಾಸೆ ಇಂದು ತರವೇ ನಿನಗಿಂದು ಈ ನಡತೆ ಸಲ್ಲ ಎಂದ ಮಾತನು ಕೇಳುತ್ತಾ ಆಚಾರ ನಾಲಿಗೆಯನ್ನು ಹೇಳುತ್ತದೆ ಅಂತ. ನಿನ್ನ ಮಾತುಗಳೆಲ್ಲವೂ ನೀನೊಬ್ಬ ಸತ್ಕುಲ ಪ್ರಸೂತನೆನ್ನುವುದನ್ನು ಸಾರುತ್ತದೆ. ನಿನ್ನ ದೇವಸ್ತು ಹೇಳ್ತದೆ ಒಬ್ಬ ರಾಜಕುಮಾರ ಅಂತ. ಅದರ ನಡವಳಿಕೆ ಸರಿ ಇಲ್ಲ ಅಂತ ನನಗೆ ಪಟ್ಟ. ಅದು ಹೇಗೆ ಅಂತ ಅರ್ಥ ಆಗಲಿಲ್ಲ ನನಗೆ. ಅಲ್ಲದೇ ಇದ್ರೆ ಮತ್ತೆ ಅಪರಿಚಿತರಾದ ಹೆಣ್ಣೊಬ್ಬಳನ್ನು ದಾರಿ ಮಧ್ಯೆ ತಡೆದು ನಿಲ್ಲಿಸಿದ್ದು ಅಟ್ಟು ಮಾತ್ರ ಅಲ್ಲ, ನಿಲ್ಲಿಸಲೇಬಾರದು. ಯಾಕೆ, ಏನು, ಎಲ್ಲಿ, ಎತ್ತ ಎಂಬುದು ಗೊತ್ತಿಲ್ಲ. ಆದರೂ ಕೂಡ ಮಾತನಾಡಿಸೊಂದು ಚಪಲ ನಿನಗೆ. ಈ ಚಟದಿಂದಲಾಗಿ ಉದ್ದ ಮಾತಾಡಿದ್ದು. ನಾನು ಯಾರು ಅಂತ ಗೊತ್ತಿಲ್ಲ, ನೀನು ಯಾರು ಅಂತ ಗೊತ್ತಿಲ್ಲ. ನಾನು ಕಾರ್ಯಾವಸ್ಥದಲ್ಲಿದ್ದೇನೆ. ಶುದ್ಧೋದಕವನ್ನು ಒಯ್ಯುವುದಕ್ಕಾಗಿ ನಾನು ಬಿಂದಿಗೆ ಸಹಿತ ಬಂದಿದ್ದೇನೆ. ಹಾಗಾಗಿ ನೀನು ಬದಿಗೆ ಸರಿದು ನಿಂತು ನಾನು ಹೋಗುವುದಕ್ಕೆ ಅವಕಾಶವನ್ನು ಮಾಡಿಕೊಡು, ತೊಂದರೆ ಕೊಡಬೇಡ. ಅಗತ್ಯವೇ ಇಲ್ಲ. ನೀನು ನನಗೆ ಸಿಕ್ಕಿದ್ರೆ ಸಾಕು ಅಷ್ಟೇ ಅಂತ ನಾನು ಯೋಚನೆ ಮಾಡುವಂಥದ್ದು. ಕಾಮಾತುರಾಣ ಭಯಂನ ನಲಜ್ಜ ಅಂತ ಹೇಳಿದವರು. ಕಾಮಕರ ವ್ಯವಹಾರ ಮಾಡಬೇಡ ಅಂತ. ನನ್ನ ಪರಿಸ್ಥಿತಿ ಅದೇ ಆಗಿದೆ ಈಗ. ಕಾಮಾತುರನಾದಂತಹ ನಾನು ನಿನ್ನನ್ನು ಕಾಮಿಸಿದ್ದೇನೆ. ನೀನು ಯಾರೇ ಆಗಿರು, ನನಗೆ ಅದು ಲಕ್ಷ್ಯವೇ ಅಲ್ಲ. ನಿನ್ನನ್ನು ಸೇರ್ಬೇಕು ಎನ್ನುವಂಥದ್ದು ಒಂದೇ ಒಂದು ನನ್ನ ಲಕ್ಷ್ಯ. ಆ ಗುರಿಯಲ್ಲೂ ತಲುಪಲಿ.
ನಾನು ಹಿಂದೆ ಬರ್ತಿದ್ರು ನೀನು ಅಂತಲ್ಲ, ಈ ಲೋಕದಲ್ಲಿ ಯಾರೆಲ್ಲ ಹೆಣ್ಣಿನ ಆಸೆಗೆ ಬಿದ್ರು ಅವರು ಯಾರು ಕೂಡ ಉದ್ಧಾರ ಆದದ್ದೇ ಇಲ್ಲ. ಪರಸ್ತ್ರೀ ಪರಸಂಗ ಪರಧನಾಪಾರ ಪರದತ್ತಾಪಾರಕ ಯಾರು ಇಳಿತಾನೋ ಅವರಿಗೆ ಎಂತ ಒಂದು ರೌರವ ನರಕ ಇದೆ. ಈಗಲ್ಲೂ ಆದ್ದರಿಂದ ಏನು ಬಂದ್ರು ನನಗೆ ತೊಂದರೆ ಇಲ್ಲ, ಅವಶ್ಯ ಸತ್ತೋಗತಿ ಪುಣ್ಯ. ಸಾಯ್ತಿ ಅಂತ ನೀನು ಹೇಳ್ತಾ ಇದ್ದೀಯ. ರೌರವ ನರಕ ಸಾಯುವುದಕ್ಕೆ ನಾನು ಹೆದರುವವನೇ ಅಲ್ಲ. ಕ್ರಿಮಿಯಾಗಿ ಹುಳವಾಗಿ ನೀನು ನರಕ ಪಡುವಂತ ಸ್ಥಿತಿ ಉಂಟು. ಅಲ್ಲ, ನಾನು ಕೇಳುವಂಥದ್ದು ನಿನಗೆ, ಒಂದು ವೇಳೆಗೆ ನಾನು ಏನೋ ಕೃತ್ಯವನ್ನು ಮಾಡದಿದ್ರೆ ಸಾಯದೆ ಉಳಿತೇನೆ ಹೇಳುತ್ತೆ. ಸಾಯುವುದೇ ಅಂತ ಆದಾಗ ಸಾಯುವಾಗಲೂ ಚಂದದಲ್ಲಿ ಚಂದದಲ್ಲಿ ಸತ್ವ ನರಕಕ್ಕೆ ಹೋಗುವವರಿದ್ದಾರೆ. ಹಾಗಿರುವಾಗ ನಿನ್ನನ್ನು ಸೇರಿದ ಬಳಿಕ ಯಾವ ರೀತಿಯ ನರಕ ಬಂದ್ರು ನಾನು ಆ ಬಗ್ಗೆ ಯೋಚಿಸುವಲ್ಲ. ನನಗೆ ಬೇಕಾದ್ದೇನು ಅದನ್ನು ಪಡೆಯುವಂಥದ್ದು ಮಾತ್ರ. ಮದುವೆ ಆದ್ರೆ ಏನಾಯ್ತು? ಅಯ್ಯೋ ಆಚಾರವೇ, ಇದು ಎಂಥದ್ದೊಂದು ಗಂಟು ಬಿತ್ತು ಅಂತ. ಯಾವ ಭಾಷೆಯೂ ಅರ್ಥ ಆಗುದಿಲ್ಲ. ಹೌದು, ನಿನಗೆ ಮದುವೆ ಆದ ಯಾರನ್ನು? ಕುಂಟ ಹೇಳವ, ಅವನ ಮುಖ, ಅವನ ಬಾಯಿ ಎಲ್ಲಿಂಟ ನಿನ್ಗೆ ಗೊತ್ತಾಗ್ತದ? ಗೊತ್ತಾಗ್ಲಿ ಬಿಡ್ಲಿ. ನನ್ನ ಗಂಡನಲ್ಲಿ ನ್ಯೂನ್ಯತೆ ಇದೆ, ದೋಷ ಇದೆ ಅಂತ ಹೇಳ್ಕೊಂಡು ಬಂದನಾ? ನೀನು ಹೇಳಲಿಲ್ಲ. ಅದು ನನಗೆ ತೃಪ್ತಿ ಇದೆ. ಅಲ್ಲ, ನಾನು ನೋಡಿದ್ದೇನೆ, ನಿನ್ನ ಪರಿಚಯ ಎಲ್ಲ ನನಗೆ ಉಂಟು. ನೀನು ಎಲ್ಲ ನೋಡಿದ್ದೇನೆ ನಾನು. ನಿನ್ನ ಗಂಡ ಯಾರು ಅಂತ ನನಗೆ ಗೊತ್ತು. ನನ್ನನ್ನು ನೀನು ನೋಡಿಲ್ಲದಿರಬಹುದು, ಆದ್ರೆ ನೀನು ಯಾರು, ನಿನ್ನ ಗಂಡ ಯಾರು ಬಹಳ ದೂರದಲ್ಲುಂಟು ನನಗೆ ಗೊತ್ತುಂಟು. ಹಾಗೆ ನೋಡಿದ ದಿಸೆಯಿಂದಲೇ ಹೊಂಚು ಹಾಕುತ್ತಾ ಇದ್ದೆ, ಯಾವಾಗ ನೀನು ಸಿಕ್ಕಿದ್ದ. ಇವತ್ತು ನೀನು ಸಿಕ್ಕಿದ್ದೀಯ. ಸಿಕ್ಕಿದಂತಹ ನಿನ್ನನ್ನು ಬಿಡುವ ಹಾಗಿಲ್ಲ, ನಿನ್ನನ್ನು ಸೇರಬೇಕು. ಮತ್ತೆ ಬೇಕಿದ್ರೆ ರೌರವನರ ಕೊಟ್ಟಲ್ಲ. ನಾನು ಒಂದು ದೊಡ್ಡ ಬೊಬ್ಬೆ ಹಾಕಿ ಇಲ್ಲಿ ಗುಲ್ಲೆಬ್ಬಿಸಿ ಗಲಾಟೆ ನಡೆದ್ರೆ ನನ್ನ ಗಂಡ ಇಲ್ಲೇ ಇದ್ದಾರೆ. ಹೌದು, ಓಡಿ ಬರ್ತಾರ. ಹೇಗೆ ಓಡಿ ಬರ್ತಾರೆ ಅಂತ ನಾನು ನೋಡ್ತೇನೆ. ಯಾಕೆ ಬರುವಾಗಲೆಲ್ಲ ವ್ಯವಸ ಮಾಡಿ ಬಂದಿದ್ದೇನೆ. ಅವರ ತಲೆಗೆ ಕಲ್ಲು ಹೊತ್ತ ಹೀಗೆ ಬಿಡಲಾರೆ. ನನ್ನ ಗಂಡನ ಮೇಲೆ ತಲೆಯಲ್ಲಿ ಸಿಗುದಿಲ್ಲ. ನೀನು ಕಲ್ಲು ಹೊತ್ತ ಹಾಕಿದ್ದೆ. ಯಾರು ನೀನು? ಅವ ಇಲ್ಲ. ಈಗ ನೀನು ನನ್ನನ್ನು ಸೇರ್ಕೋಬೇಕು. ಆಗುದಿಲ್ಲ. ನನ್ನ ಗಂಡನ ಮೇಲೆ ಹಲ್ಲೆ ಮಾಡಿದ ನಿನಗೆ ಪರೀಕ್ಷೆ ಆಗಿದೆ. ಹಾಗೆ ಅಂತ ನನ್ನ ಪರೀಕ್ಷೆ ಇವಳಿಗೆ ಆಗಬಾರ್ದಲ್ವ, ನನ್ನ ಪರಿಚಯ ಇವಳಿಗೆ ಆಗಬಾರ್ದು. ಅದಕ್ಕೋಸ್ಕರ ಆದಷ್ಟು ಶೀಘ್ರದಲ್ಲಿ ಗುಡಿಸಲನ್ನು ಸೇರಿಕೊಳ್ತೇನೆ. ಪಾಪಣ್ಣನಾಗಿ ಅಲ್ಲಿ ಕೊಡ ಬೀಳುವಾಗ ನನಗೆ ಕೊಡ ಬಿದ್ದದಲ್ಲ, ಕೈ ಜಾರಿ. ಯಾಕೆ ಏನಾಯ್ತು? ಹೆದರಿಕೆ. ಹೆದರಿಕೆ? ನನ್ನ ಜೀವ ಉಳಿದದ್ದೇ ಪುಣ್ಯ. ನಾನು ಇರುವಾಗ ಹೆದರಿಕೆ ಆಗ್ತದೆ ನಿನಗೆ? ಏನು ಉಸಿರು ಬಿಡ್ತಾ ಇದ್ದಿ? ಎಚ್ಚರ ಆಯ್ತಾ? ಹೌದು. ಅಯ್ಯೋ ದೇವರೇ, ಏನು ಮಲಗಲಿಲ್ವಾ? ಮಲಗಿದ್ದೆ, ಎಚ್ಚರ ಆಯ್ತು. ಹೇಳಿ ಎಲ್ಲಿ ಎಲ್ಲಿ ಯಾವ ರಕ್ತ ಸೋರ್ತ. ನಿಮಗೆ ಏನು ಕಣ್ಣು ಕಾಣುವುದಿಲ್ಲ? ಏನಾಯ್ತು? ಅಲ್ಲ ನೋಡಿ. ಈಗ ಏನು ಗಾಯ ಇದು ಹೀಗೆ ನೋಡಿ. ನಾನು ಹೇಳಿದ್ದೇನೆ ನಮ್ಮದು ಹೊಸ ಮನೆ, ಅಲ್ಲಿ ಹೋಗಿದ್ರೆ ಅದು ಬಾಗಿಲು ಆಗ್ತದೆ. ತಲೆ ಬಗ್ಗಿಸಿಕೊಂಡು ಹೋಗ್ಬೇಕು ಅಂತ. ನೀವು ಹಾಗೆ ನೇರ ಹೋದಲ್ಲ, ನೋಡಿ ಎಷ್ಟು ದೊಡ್ಡ ಗಾಯ ಆಗ್ತದೆ, ರಕ್ತ ಸೋಲ್ತಾ ಉಂಟು. ಹೋದವ್ರೆ ಒಳ್ಳೆ ಕಥೆ ಇದು. ನಾನು ಎದ್ದು ಹೊರಗೆ ಹೋಗುವಾಗ ಬಾಗಿಲು ತಾಗಿ ರಕ್ತ ಬರುದು. ಅರಣ್ಯದಲ್ಲಿ ಹಾಗೆ ಆಗುದು. ಎಚ್ಚರ ಆಗ್ಬೇಕು. ಯಾರು ಹೇಳಿದ್ರು? ಆಮೇಲೆ ಕೈ ನೋಡಿ ಮಾತ್ರ ಹೇಳ್ಬೇಕು, ಮತ್ತೆ ಹೋಗ್ಬೇಕು. ಹಾಗಾದ್ರೆ ಯಾರು ಹೇಳಿದ್ರು ನಿನ್ನನ್ನು? ನನಗೆ ನೀವು ಹೇಳಿಕೊಂಡು.
ನಾನು ಇಲ್ಲ ಹೇಳಲೇ ಇಲ್ಲ. ಮತ್ತೆ ಹೇಳದಿದ್ರೆ ಹಣೆಯಲ್ಲಿ ದೊಡ್ಡ ಗಾಯ ಎಲ್ಲಿದ್ದ? ಅದು ಓ ದೇವರೇ, ನನ್ನ ಪ್ರಾಣ ಹೋಯ್ತು. ಅದು ವಿಷಯ ಗೊತ್ತುಂಟಾ? ಏನು? ಹೊಡೆದದ್ದು ನಿಮಗೆ ಹಾ ಯಾರಾದರೂ ನಂಬ್ಯಾರ? ಏನು ಅಲ್ಲ, ನಿಮಗೆ ಈ ಒಂದು ಪಾಪದ ಪಶುವಿನಂತ ವ್ಯಕ್ತಿಗೆ ಹೊಡೆಯುವ ಕೈಗಳುಂಟ ಲೋಕದಲ್ಲಿ? ಗುಣ ಓ ಯಾರ್ಯಾರು ಹೊಡೆದರೂ ನನಗೆ ಬೇಸರ ಇಲ್ಲ, ನನ್ನವರೇ ಹೊಡೆದರಲ್ಲ ಅಂತ ಬೇಸರ. ನಮ್ಮವರು ಯಾರು? ಅವ್ರು ಬಂದಿದ್ರ? ಹಾ? ಅವ್ರು ಬಂದಿದ್ರ? ನನ್ನ ಅಕ್ಕನ ಗಂಡದ್ದು ಅಕ್ಕನ ಗಂಡ ಅವರಿಬ್ಬರು ಇದ್ದಾರಲ್ಲ, ಓ ಅವರ ತಳ್ಳಿ ಬೇಡ, ಸುದ್ದಿ ಬೇಡ. ಅಯ್ಯೋ ಅವರು ಬಂದದ್ದು ಅಲ್ಲ, ಅವಳು ಹೊಡೆದದ್ದು ಅಲ್ಲ, ಇದು ಅವಳು ಹೊಡೆದದ್ದು. ಹೌದಾ? ಹಾ ಯಾರವಳು? ನನಗೆ ಗೊತ್ತಿಲ್ಲ. ಇಲ್ಲಿ ಯಾರು ಬರ್ಲಿಕ್ಕೆ ಸಾಧ್ಯವೇ ಇಲ್ಲಲ್ಲ. ಇಲ್ಲಿ ಅವಳಂದ್ರೆ ಯಾರು? ಇಲ್ಲಿ ಅವಳಂದ್ರೆ ನನ್ನ ಬಿಟ್ಟರೆ ಬೇರೆ ಯಾವಳು? ಮತ್ತೆ ಹೊಡೆದದ್ದು ನೀನೇ ಅಲ್ವಾ? ಏನು ಸ್ವಾಮಿ, ನಾನು ಶಿವಶಿವನೇ ಹಾ. ಕೇಳಲು ಬಾರದು. ಹೌದಾ? ಪತಿವ್ರತಾ ಧರ್ಮವನ್ನು ಪಾಲಿಸುವ ಮಗಳೊಬ್ಬಳು ಹಾ. ತನ್ನ ಗಂಡನ ಮೇಲೆ ಹಲ್ಲೆ ಮಾಡಿದ್ಲು, ಗಾಯ ಮಾಡಿದ್ಲು, ಅಲ್ಲಿವರೆಗೆ ಹೋಗ್ಲೇಬಾರದು. ಪುನಃ ನನಗೆ ಅವರು ನರಕ ಪ್ರಾಪ್ತಿ ಆಗ್ತದೆ. ಹಾಗಲ್ಲ, ಮತ್ತೆ ತಿಳಿದು ಮಾಡಿದ್ರೆ ಅಪರಾಧ, ಹಾ, ತಿಳಿಯದೆ ಆಗಿ ಹೋದರೆ ಅದು ಪ್ರಮಾದ. ನಿನ್ನಿಂದ ಪ್ರಮಾದ ಆಗಿ ಹೋದ್ದು. ನಾನು ಇರ್ಲೇ ಇಲ್ಲ. ಇಲ್ಲ ನಾನು ಹೋಗುವಾಗ ನಿಮ್ಮ ಮುಖದಲ್ಲಿ ಗಾಯ ಇರಲಿಲ್ಲ. ಕೆಲವನ್ನು ತರುದರೊಳಗಾಗಿ ಹೀಗಾಗಿದೆ. ಯಾಕೆ, ಏನಾಯ್ತು? ಕತೆ ನನಗೆ ಗೊತ್ತಿಲ್ವೋ? ಹಾ? ನೀನು ನೀರಿಗೆ ಹೋದ್ ನನಗೆ ಗೊತ್ತಿಲ್ವೋ? ಗೊತ್ತುಂಟು, ನಿಮಗೆ ನಿದ್ರೆ ಬಂದಿತ್ತಲ್ಲ, ಸ್ವಲ್ಪ ನಾನು ಹೇಳದೆ ಹೋದದ್ದು. ಹಾ, ನೀರಿಗೆ ಹೋದಾಗ ಹಾ. ನೀರು ತರುವಾಗ ಒಬ್ಬ ಎದುರು ಸಿಕ್ಕಿದ್ರು ನಿನಗೆ, ಒಬ್ಬ ಹೊಂತಕಾರಿ. ಯಾರೋ ಒಬ್ಬ ಸಣ್ಣ ಹುಡುಗ, ದೊಡ್ಡ ಪ್ರಾಯ ಆಗಲಿಲ್ಲ. ಹಾ, ತುಂಡು ತುಂಬಾ ದೊಡ್ಡ ಪ್ರಾಯ ಆಗಲಿಲ್ಲ. ಚಂದ ಇದ್ದಿಲ್ಲ? ಏನು ಚಂದ, ಬಣ್ಣಗಟ್ಟಿ. ನನಗೆ ನನ್ನ ಗಂಡನೇ ಚಂದ. ಅಯ್ಯೋ ಇದೇ ರೂಪ. ಏನು ಮಾತಾಡಿದ? ಏನೇನೋ ಮಾತಾಡ, ನಾನು ಎಲ್ಲ ಕೇಳಿಸಿಕೊಳ್ಳಿಲ್ಲ. ಹಾ. ಮತ್ತೆ ಅವ ಹೇಳಿದ್ದನ್ನೆಲ್ಲ ಹೇಳಿದ್ರೆ ನನ್ನ ನಾಲಿಗೆಯಲ್ಲಿ ಹುಳಾದಿತ್ತು. ನನ್ನಂತ ಹೆಣ್ಣು ಮಕ್ಕಳು ಹೇಳಬಾರ್ದಂತ ಮಾತು. ಈಗ ಕೇಳಿದವಳು ನೀನು, ಹೇಳಿದ್ದು ನಾನು. ಕೇಳದೆ ಇದ್ದವ ನಾನು. ಹಾ. ಅವ ಏನು ಹೇಳಿದ್ದಾರೆ ಅಂತ ನಾನು ಹೇಳ್ಬೇಕಾ? ನಿಮಗೆ ಗೊತ್ತಿದೆಯಾ? ಹಾ, ಏನ್ ಹೇಳಿದ್ದಾರೆ? ನಿನ್ನ ಗಂಡ ನಾನು ಕೊಂದು ಬಂದಿದ್ದೆ. ಹೌದಲ್ಲ, ಸತ್ಯದ ತಲೆ ಮೇಲೆ ಹೊಡೆದ ಹಾಗೆ ಹೇಳ್ತಾ ಇದ್ದೀರಲ್ಲ. ಹೌದಲ್ಲ. ನೀವೇನು ಜ್ಯೋತಿಷ್ಯ ಹೇಳ್ತೀರಾ? ಆಗ ನಿಮ್ಮ ಹತ್ರ ಅಂತ ಪುಸ್ತಕ ಕೊಟ್ಟೆ. ಜ್ಯೋತಿಷ್ಯ ಅಲ್ಲ, ಮತ್ತೆ? ಆಗ ಕೊಡ ತೆಗೆದವರ ತಲೆಗೆ ಬಡ್ತದಲ್ವ ನಿಂದೆ? ಎಲ್ಲಿಂದ ಸಿಟ್ಟು ಬಂದು ನನಗೆ ಆಕಾಶ ಭೂಮಿ ಒಂದಾಯಿತು. ಹಾ. ಎದುರು ಬಂದ ವ್ಯಕ್ತಿಯನ್ನು ಕೊಂದೇ ಮುಗಿಸಬೇಕು ಅಂತ ಯೋಚನೆ ಮಾಡಿ ಕೊಡ ಎತ್ತಿ ಒಂದು ಅವನಿಗೆ ನಿಮಗೆ ಗೊತ್ತಾಯ್ತು. ಅವನಿಗೆ ನೀನು ಹೊಡೆದದ್ದು ಹಾ. ನೋಡಿ ನೀ ರಕ್ತ ಬರ್ತಾ ಉಂಟು. ಅವನಿಗೆ ಹೊಡೆದ್ರೆ ನಿಮಗೆ ಹೇಗೆ? ಅಯ್ಯೋ, ನನಗೊಂದಕ್ಕೊಂದು ಅರ್ಥ ಆಗುದಿಲ್ಲ. ನೀವು ಎಂತದ್ದು ಮಾತಾಡ್ತೀರಿ ಅಂತ ಗೊತ್ತಿಲ್ಲ. ಅವ ಯಾರು? ಯಾರು? ಒಬ್ಬ ದಾರಿ ಯಾರು ಅಲ್ಲ, ಅವ ನಿನ್ನ ಗಂಡ. ಯಾರು? ಆ ಮಾತಾಡಿದವ ನಿನ್ನ ಗಂಡ. ಈ ಬಾಯಲ್ಲಿ ಯಾಕೆ ಇದನ್ನೆಲ್ಲ ಮಾತಾಡ್ತೀನಿ? ನನ್ನ ಗಂಡ ಇದು ಅದಲ್ಲ, ಅವನು ನನ್ನ ಗಂಡನಲ್ಲ. ಓ ನನ್ನ ಚಿನ್ನ, ಏನು ಸ್ವಾಮಿ? ನಿನ್ನಲ್ಲಿ ನಾನು ಸುಳ್ಳನ್ನು ಹೇಳುವುದಿಲ್ಲ. ಮತ್ತೆ ನಿನ್ನನ್ನು ಪರೀಕ್ಷೆ ಮಾಡಿದ್ದಷ್ಟೇ. ನಿನ್ನಲ್ಲಿ ಬಂದು ಬಾಯಿಗೆ ಬಂದಾಗ ಮಾತಾಡಿದಂತಹ ವ್ಯಕ್ತಿ ಬೇರೆ ಯಾರು ಅಲ್ಲ, ಅವನೇ ನಾನು, ನಾನೇ ಅವನು. ಒಮ್ಮೆ ಸುಮ್ಮನೆ ಯಾಕೆ? ಹೌದು, ಒಂದು ಕೇವಲ ಒಂದು ಅಣಕದ ಮಾತಾಡೋದಕ್ಕೊಂದು ರೂಪ ಬೇಡ, ಒಟ್ಟು ಮಾತಾಡುವ ಕೇಳುವರಿದ್ದಾರೆ ಅಂತ. ಹಾಗೆಲ್ಲ ಮತ್ತೆ ಪತಿವ್ರತೆ ನಾಳೆ ನಾವು ಹಾಗೆ ಮಾತಾಡಿ ಹಾಸ್ಯಾಸ್ಪದ ಆದೀತು ಇಲ್ಲ ಗುಣ. ಅಲ್ವಾ? ಪತಿವ್ರತೆ ಆದಂತ ನಿನ್ನಲ್ಲಿ ಹಾ. ಯಾವತ್ತೂ ಕೂಡ ತಿಳಿಯದಾಗಲಿ ಸುಳ್ಳನ್ನು ಹೇಳುವಂತ ವ್ಯಕ್ತಿ ನಾನಲ್ಲ. ಆಗ ಆಗಬಾರ್ದು. ಸಂಸಾರದ ಗುಟ್ಟೆ ಅದು. ನಾನು ಯಾರು ಏನೆಂಬ ನಿಜ ವಿಚಾರ ನಿನಗೆ ಇನ್ನೂ ಕೂಡ ಗೊತ್ತಿಲ್ಲದ ಕಾರಣ ನನ್ನ ನಿಜ ಕಥೆಯನ್ನು ಈಗ ನಿನ್ನ ಮುಂದೆ ಬಿಚ್ಚಿಡುತ್ತೇನೆ. ನಾನು ಈಗ ಇದರಲ್ಲಿ ಒಂದು ಕಥೆ ಉಂಟಾ? ಇದು ನಿಜವಾದ ರೂಪ ಅಲ್ಲ, ಇದು ಪಾಪಣ್ಣನಲ್ಲ. ಹಾ. ನಿಜವಾದ ಕತೆ ಕೇಳುವಂತ ತವಕೈತೆ ಹೌದು ಅಂತಾದ್ರೆ ಇದೋ ಹೇಳುತ್ತೇನೆ ಕೇಳು. ಏನು? ನಾನು ಸಾಮಾನ್ಯನಲ್ಲ. ಮತ್ತೆ ಮಾಳವ ದೇಶವನ್ನು ಆಳಿಕೊಂಡು ಬರುತ್ತಿರುವಂತಹ ಶೂರಸೇನನ ಮಗ ಚಂದ್ರಸೇನ ಅಂತ ನನ್ನ ಹೆಸರು. ಅಯ್ಯೋ ದೇವರೇ, ಈ ರೀತಿ ಕೈಯಲ್ಲಿ ಕೋಲು ಕರಟ ಇದೆಲ್ಲ ಭಿಕ್ಷಾಪಾತ್ರ ಇದೆಲ್ಲ ಏನು ಹೇಳ್ತದೆ? ಅದಕ್ಕೆ ಹೇಳುದು ವಿಧಿ ಅಂತ. ಒಬ್ಬ ರಾಜಕುಮಾರ ಹೀಗಿರುವುದಕ್ಕೆ ಸಾಧ್ಯ ಉಂಟಾ? ಇಲ್ಲ. ಚಿಕ್ಕ ಮಗುವಾಗಿದ್ದಂತ ಸಂದರ್ಭದಲ್ಲಿ ನಮ್ಮ ಊರಿಗೆ ಹಾ. ವೈರಿಗಳು ದಾಳಿ ಮಾಡಿದ್ರು. ಘನಘೋರವಾದಂತ ಸಂಗ್ರಾಮ ನಡೆಯಿತು. ಪರಿಣಾಮವಾಗಿ ನನ್ನ ತಂದೆಯನ್ನು ಅವರು ಕೊಲ್ಲಲ್ಪಟ್ಟರು. ತಂದೆ ಸತ್ತಾಗಲೇ ಸತಿ ಪದ್ಧತಿಯ ಪ್ರಕಾರ ತಂದೆ ಅದೇ ಚಿತೆಗೆ ಹಾರಿ ನನ್ನ ತಾಯಿ ಕೂಡ ಪ್ರಾಣತ್ಯಾಗ ಮಾಡಿದ್ರು. ಅಯ್ಯೋ ದೇವರೇ. ಆ ಸಂದರ್ಭದಲ್ಲಿ ಆಮೇಲೆ ಶಿಶು ನಿಷ್ಠಾವಂತ ಮಂತ್ರಿ ಒಬ್ಬರಿದ್ರು. ನನ್ನನ್ನು ಈ ಮಗುವನ್ನು ಹೇಗಾದ್ರೂ ಕಾಪಾಡಬೇಕೆಂಬ ಹಾಗೆ ವೈರಿಗಳಿಗೆ ತಿಳಿಯದ ಹಾಗೆ ರಾತ್ರಿ ನನ್ನ ಎತ್ತಿಕೊಂಡು ಓಡಿಕೊಂಡು ಬಂದು 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 ಸಿದ್ಧಯೋಗಿ ಎಂಬಂತ ಗುರುಗಳ ಬಳಿಯಲ್ಲಿ ನನ್ನನ್ನು ಬಿಟ್ಟು ಹೋದರು.
ಆ ಬಳಿಕ ನನ್ನ ಪಾಲಿಗೆ ಆ ಗುರುಗಳೇ ತಂದೆ ತಾಯಿ ಬಂಧು ಬಳಗ ಗುರುಗಳು ಎಲ್ಲವೂ ಅವರೇ ಆದರು. ನಿಜ. ಅವರಲ್ಲಿ ಇದ್ದಂತ ಸರ್ವ ವಿದ್ಯೆಯನ್ನು ಕೂಡ ನನಗೆ ಧಾರೆ ಎರೆದು ಕೊಟ್ಟದ್ದು ಮಾತ್ರವಲ್ಲದೆ ಅವರ ಪಟ್ಟದ ಶಿಷ್ಯ ಎಂಬಾಗ ನನ್ನನ್ನು ಅವರು ಉಪಯೋಗ ಮಾಡಿಕೊಂಡರು. ಆದರೆ ನಾನು ಯೋಚನೆ ಮಾಡಿದೆ, ನೀವು ಆಡುವ ಮಾತುಗಳೆಲ್ಲ ಬಹಳ ಮೇಲ್ಮಟ್ಟದ್ದು, ಶಬ್ದಗಳೆಲ್ಲ ತೂಕದ್ದು. ಹಾಗಾದ್ರೆ ಒಬ್ಬ ಭಿಕ್ಷುಕನಿಗೆ ಯಾಕಪ್ಪ ಈ ರೀತಿ ಒಂದು ಸರಸ್ವತಿ ಒಲ್ದಿದ್ದಾಳೆ, ಮತ್ತೆ ಹೇಳಲಿಕ್ಕೆ ಆಗುದಿಲ್ಲ ಯಾವ ಹೊತ್ತದಲ್ಲಿ ಯಾವ ಉಂಟು ಅಂತ ಯಾರು ಬಲ್ಲರು ಅಂತ ನಾನು ಸುಮ್ಮನಿದ್ದೆ. ಆದರೆ ಈಗ ಯೋಚನೆ ಬಂತು, ಚೆನ್ನಾಗಿ ಕಲಿತಿದ್ದೀರಿ, ಒಳ್ಳೆಯ ಸ್ಫುಟವಾಗಿ ಮಾತನಾಡ್ತೀರಿ, ಆಕರ್ಷಕವಾದ ಮಾತು. ಅದೇ ಕಾರಣ ವಿದ್ಯೆ ಬಲ್ಲವನಿಗೆ ಈ ರೀತಿಯದ್ದೆಲ್ಲ ಸಿದ್ಧಿ ಸಾಧನೆ ಆಗ್ತದೆ. ಅಲ್ಲಿಗೆ ಮುಗಿಲಿಲ್ಲ ಗುಣ. ಮತ್ತೆ ಎಲ್ಲಾ ವಿದ್ಯೆಯನ್ನು ಕಲಿಸಿದಂತೆ ಅವರು ಕಾಮರೂಪ ವಿದ್ಯೆಯನ್ನು ಮಾತ್ರ ನನಗೆ ಹೇಳಿಕೊಡುವುದಕ್ಕೆ ಸ್ವಲ್ಪ ಹಿಂದಾದರು. ಯಾಕು ಅಂತ ಗೊತ್ತಿಲ್ಲ. ಆದರೆ ಅದನ್ನು ನನಗೆ ಕಲಿಯಬೇಕೆಂಬಂತ ಕುತೂಹಲ ಅಧಿಕವಾಯಿತು. ಗುರುಗಳಾಗಿ ಹೇಳಿಕೊಡ್ಲಿಲ್ಲ. ಅದನ್ನು ಕಲಿಯುವಂತ ಯೋಗ ನನ್ನ ಪಾಲಿಗೆ ಯಾವಾಗ ಬರ್ತದೆ ಎಂಬಾಗೆ ನಾನು ಜಾತಕ ಪಕ್ಷಿಯಾಗಿ ಕಾಯುತ್ತಾ ಇದ್ದೆ. ಒಂದು ದಿನ ಆ ಕಾಲವು ಬಂದು ಒದಗಿತು. ಯಾವುದೋ ಕಾರ್ಯ ನಿಮಿತ್ತವಾಗಿ ಗುರುಗಳು ಗುರುಮಠವನ್ನು ಬಿಟ್ಟು ಎಲ್ಲಿಗೂ ಹೋಗಬೇಕಾದಂತಹ ಸಂದರ್ಭ ಒದಗಿ ಬಂತು. ಇದನ್ನೇ ಉಪಯೋಗ ಮಾಡಿಕೊಂಡಂತ ನಾನು ಆ ಕಾಮರೂಪ ವಿದ್ಯೆ ಇದ್ದಂತ ಪುಸ್ತಕವನ್ನು ಹುಡುಕಿದೆ. ಆ ವಿದ್ಯೆ ನನ್ನಷ್ಟಕ್ಕೆ ನಾನು ಕಲಿತದ್ದು ಸತ್ಯವೋ ಸುಳ್ಳು ಎಂಬಾಗ ತಿಳಿಯಬೇಕಲ್ಲ, ಪರೀಕ್ಷೆ ಮಾಡಬೇಕು ಅಂತ ಆಲೋಚನೆ ಮಾಡುವಾಗ ನಮ್ಮ ಕುಟೀರದ ಮುಂಭಾಗ ಒಂದು ಕರಡಿ ಕುಣಿತಾ ಇತ್ತು. ಆಗಲೇ ಈ ವಿದ್ಯೆಯ ಮುಖಾಂತರವಾಗಿ ನನಗೂ ಕರಡಿಯಾಗಬೇಕೆಂಬಂತ ಮನಸ್ಸಾಯಿತು. ಯಾರಿಗೆ? ತಕ್ಷಣವೇ ಆ ವಿದ್ಯೆಯ ಪ್ರಭಾವದಿಂದಾಗಿ ನಾನು ಕೂಡ ಕರಡಿಯಾದೆ. ಎರಡು ಕರಡಿ ಜೊತೆಯಾಗಿ ಆಟವಾಡುತ್ತಿರುವಂತ ವೇಳೆಯಲ್ಲಿ ಗುರುಗಳ ಆಗಮನವಾಗಿ ಹೋಯಿತು. ನೋಡಿದ್ರು ಕರಡಿಯನ್ನು ನೋಡಿದ್ರು, ನೀವಿಲ್ಲ? ನಾವಿಲ್ಲ. ಹುಡುಕಿದ್ರಿ, ನೀವು ಸಿಗಲಿಲ್ಲ. ಯಾಕೆ ಹೀಗಾಯ್ತು ಎಂಬ ಜ್ಞಾನ ದೃಷ್ಟಿಯಲ್ಲಿ ನೋಡಿದಾಗ ಗುರುಗಳಿಗೆ ನಿಜಾಂಶ ಅರ್ಥವಾಯಿತು. ಆ ಕ್ಷಣವೇ ಹೇಳಿದ್ರು, ನನಗೆ ಮೋಸ ಮಾಡಿದಂತ ನೀನು, ಗುರುವಿಗೆ ದ್ರೋಹ ಮಾಡಿದಂತ ನೀನು ಈ ರೀತಿ ಇರುವುದಲ್ಲ, ಮುಂದೆ ಕರಡಿಯಾಗಿ ಎಂಬಾಗೆ ಗುರುಗಳು ಮುರಿದು ನನಗೆ ಶಾಪವನ್ನೇ ಕೊಟ್ಟು ಬಿಟ್ಟರು. ಗುರುವಾಕ್ಯ ಸುಳ್ಳಾಗುವುದಕ್ಕೆ ಸಾಧ್ಯ ಇಲ್ಲ. ಗುರುಗಳ ಮಾತನ್ನು ಕೇಳಿದಂತ ನಾನು ನನ್ನ ಕಣ್ಣೀರಿಂದ ಗುರುಗಳ ಪಾದವನ್ನು ತೊಳೆದೆ. ಗುರುಗಳೇ ನಾನು ಕ್ಷಮಿಸಿ ಅಪರಾಧ ಮಾಡಿದೆ ಎಂಬ ಹಾಗೆ ನನ್ನ ಕಣ್ಣೀರನ್ನು ಕಂಡು ಕರಗಿದಂತ ಗುರುಗಳೊಂದು ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ಈ ಕರಡಿ ವೇಷ ನಿಮಗೆ ಶಾಶ್ವತವಲ್ಲ, ನಿನ್ನ ಶಾಪ ವಿಮೋಚನೆ ಆಗಬೇಕು ಅಂತ ಆದರೆ ಪತಿವ್ರತೆ ಆದಂತ ಒಬ್ಬಳಾಕೆ ಹೆಣ್ಣಿನ ಕೈ ಹಿಡಿದ ಕ್ಷಣವೇ ಆ ಹೆಣ್ಣಿನಿಂದಲಾಗಿ ನಿನ್ನ ಶಾಪ ವಿಮೋಚನೆ ಆಗುತ್ತದೆ ಎಂಬ ಹಾಗೆ. ಆದಷ್ಟು ಬೇಗನೆ ಆಗ್ಲಿ ದೇವರೇ, ಗುರು ಕರುಣೆ ನಮ್ಮ ಮೇಲೆ ಆಗ್ಲಿ. ನಾನು ಈ ರೀತಿ ಇರಬೇಕು ಅಂತ ನನ್ನ ಹೆಸರು ನಿಜವಾಗಿ ಪಾಪಣ್ಣನಲ್ಲ, ಚಂದ್ರಸೇನ ಅಂತ ಹೆಸರು. ಆಮೇಲೆ ಇದುವರೆಗೂ ಈ ರೂಪವನ್ನು ತಾಳಿ ಭಿಕ್ಷೆ ಎತ್ತುತ್ತಾ ಊರು ತಿರುಗಾಡುತ್ತಾ ನಾನು ಅವನಲ್ಲಿ ಕೇಳಿದೆ, ಏನು ನಿನ್ನ ಹೆಸರೇನು ಅಂತ. ಅವ ಅದನ್ನು ಹೇಳಲಿಕ್ಕೆ ಸಿದ್ಧನಿಲ್ಲ, ಅವ ಇದೇ ಮಾತಾಡಿದ್ದು. ಅವಲ್ವ ಅವಂದ್ರೆ ನಾನೇ ಹಾಗಾದ್ರೆ ಇನ್ನು ಮುಂದೆಯೂ ಕೂಡ ನಾನು ನಿಜ ರೂಪದಲ್ಲಿ ಆ ರೂಪದಲ್ಲಿ ಇರಬೇಕು ಅಂತಾದ್ರೆ ನನ್ನ ಜೀವ ನಿನ್ನ ಕೈಯಲ್ಲಿದೆ. ಹೆಂಡತಿಯ ಮೇಲೆ ವಿಶ್ವಾಸ ಇಟ್ಟಂತ ನಾನು ಇದುವರೆಗೂ ಕತೆ ಹೇಳದೇ ಇದ್ದಾಗ ಇನ್ನೊಂದರಿಗೆ ಕತೆ ಹೇಳದೆ ಹೋದ್ರೆ ನನಗೆ ಅಪರಾಧಿ ಆಗುತ್ತೆ ಎಂಬ ತಿಳಿದಂತ ನಾನು ಕಥೆಯನ್ನು ನಿನ್ನ ಮುಂದೆ ಬಿಟ್ಟಿದ್ದೇನೆ. ನನಗೆ ಇದು ಸತ್ಯ ಅಂತ ಈಗ ಕಾಮರೂಪ ಅಂತ ಹೇಳ್ತೀವಿ, ಹಾಗಿದ್ರೆ ನೀವು ಈಗ ಕಾಮಿಸಿ ಆ ರೂಪವನ್ನು ಪಡಿಬಹುದಾ? ನಾನು ಕಾಮರೂಪ ವಿದ್ಯೆ ಪ್ರಕಾರ ಯಾವ ರೂಪವನ್ನೂ ಕೂಡ ಪಡೆಯುವುದು ಸಮರ್ಥ್ಯ ನನಗೆ. ಒಮ್ಮೆ ನನಗೆ ಕಾಣಿಸ್ತೀರಾ? ಹಾಗಾದ್ರೆ ನಾನು ನೋಡಬಹುದೇ? ಆ ರೂಪವನ್ನು ಕಾಣಬೇಕೆ ಗುರುಭ್ಯೋ ಕೊಡದಲ್ಲಿ ಪೆಟ್ಟು ತಿಂದ ರೂಪ. ಇಲ್ಲಿ ಗಾಯ ಇಲ್ಲ, ಅಲ್ಲಿ ಗಾಯ ಮಾಡಿಕೊಂಡದ್ದು ಬೇಕು ಅಂತ. ಕಾಮರೂಪ ವಿದ್ಯೆ ಏನನ್ನು ಬೇಕಾದರೂ ನಾವು ಕಾಮಿಸಿದಂಥ ರೂಪವನ್ನು ಪಡಿಕೊಳ್ಳುವಂತಹ ಶಕ್ತಿ. ನಿನ್ನ ಪೆಟ್ಟು ತಾಗಲಿಲ್ಲ, ನನಗೆ ಕೊಡದ ಪೆಟ್ಟು ಆದ್ರೂ ಗಾಯ ಆದ ಹಾಗೆ ಮಾಡಿಕೊಂಡದ್ದು ನಾನು ನಟನೆ ಮಾಡಿ. ಯಾಕೆ ನಾನೇ ಎನ್ನುವಂಥದ್ದು ಗೊತ್ತಾಗಬೇಕಿದೆ. ಆತನಲ್ಲಿ ಅದೇ ರೀತಿಯಾದಂತಹ ಗಾಯ ಇರಬೇಕು ಎನ್ನುವಂತಹ ದಿಸೆಯಿಂದ ಹಾಗೆ ಮಾಡಿದ್ದೀನಿ. ಕಥೆ ಎಲ್ಲ ಹೇಳಿ ಆಗಿದ್ದೇನೆ. ಒಂದು ವಿಷಯ, ನನ್ನ ಅಕ್ಕಂದಿರು ಬಹಳ ಹಾರಾಡ್ತಾರೆ, ನನ್ನ ಗಂಡ ಇಂದ್ರ, ನನ್ನ ಗಂಡ ಚಂದ್ರ ಎನ್ನುವ ಹಾಗೆ. ಅವರಲ್ಲಿ ಹೋಗಿ ಕತೆ ಅರ್ಧದಲ್ಲಿ ನಿಲ್ಲಿಸಿದ್ದು, ಕತೆ ಪೂರ ಹೇಳಿರಲಿಲ್ಲ. ಹಾಗಲ್ಲ, ಭಾರಿ ಹಾರಾಡ್ತಾರೆ. ಹೌದೌದು. ಆದ್ರೆ ನಿಮಗೆ ಪುಡಿ ಪುಡಿ ಮಾಡಿ ಕತೆ ಏನು ಗೊತ್ತುಂಟ, ಇನ್ನು ಪೂರ್ಣವಾದಂತಹ ಕತೆ ನಿನಗೂ ಹೇಳಲಿಲ್ಲ ನಾನೀಗ. ಪೂರ್ಣವಾದ ಕತೆ ಏನು ಅಂತ ಕೇಳಿದ್ರೆ, ನನ್ನ ಈ ರೀತಿಯ ಯಾವ ಪರಿಸ್ಥಿತಿಗೆ ಕಾರಣವಾಯಿತು ಆ ಗುರುಗಳ ಶಾಪ. ಆ ಶಾಪ ನನಗೆ ಗೊತ್ತುಂಟು, ಗುರುಗಳಿಗೆ ಗೊತ್ತುಂಟು,
ಮತ್ತೆ ಈಗ ನಿನ್ನ ನನಗೂ ಗೊತ್ತಾಯ್ತು. ಹೇಳ್ಬಹುದು ಅಂತ ಹೇಳಿದ್ದಾರೆ. ಇದನ್ನು ಬಿಟ್ಟು ಮೂರನೇವನಿಗೆ ಗೊತ್ತಾದ್ರೆ, ಬಿಟ್ಟು ಮತ್ತೊಬ್ಬನಿಗೆ ಗೊತ್ತಾದ್ರೆ ಮತ್ತೆ ನನಗೆ ಪುನಃ ರೂಪ ಬರುವುದು ಅದೇ ಕರಡಿಯ ರೂಪ ಬಂದ್ರೆ ಮತ್ತೆ ಅದಕ್ಕೆ ಪರಿಮಾರ್ಜನೆ ಎನ್ನುವಂತಹದ್ದಿಲ್ಲ. ಆ ರೂಪ ಆದ್ರೂ ಆದೀತು, ಈ ರೂಪ ಆದ್ರೂ ಆದೀತು. ಈ ರೂಪ ಆಗುವುದಕ್ಕೆ ಸಾಧ್ಯ ಇಲ್ಲ ಸದ್ಯಕ್ಕೆ. ಯಾಕೆ ಸಿದ್ಧಯೋಗಿಗಳು ಹೇಳಿದ್ದಾರೆ ಆಗ್ಲಿಲ್ಲ, ಕಾಲ ಬರ್ತದೆ, ಅದಕ್ಕೆ ಕಾಲ ಕೂಡಿ ಬಂದಾಗ ನನಗೆ ಮುಂದಿನ ರೂಪ ಬರ್ತದೆ, ಅಷ್ಟೇ ತನಕ ಕಾಯಬೇಕು ಅಂತ ಹೇಳಿದ್ದಾರೆ. ಕಾಯದೆ ವಿಧಿಯಿಲ್ಲ. ಈ ವಿಚಾರ ನಮ್ಮ ಮೂವರಿಗೆ ಬಿಟ್ಟು ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು. ರಹಸ್ಯವನ್ನು ಕಾಪಾಡಿಸಿಯಲ್ಲ, ಮತ್ತೆ ಆ ರೂಪವೇ ಹೌದು. ಧೈರ್ಯ ಬಂತ? ಘಾತ ಆಗಿ ಹೋಗ್ತಿತ್ತು. ಏನು ಒಂದು ಘಾತ ಪೆಟ್ಟು ಬಿತ್ತು, ಪಕ್ಕನೆ ಹೋಗಿ ಹೇಳುವ ಅಂತ ಇದ್ದೆ. ಸಾಧಾರಣ ಪೆಟ್ಟಲ್ಲ, ನನಗೆ ನಾಟ್ಲಿಕ್ಕಿಲ್ಲ. ಸ್ವಾಮಿ ಹಾಗಾದ್ರೆ ಬೇಡ, ನಾನು ಯಾರಿಗೂ ಹೇಳುದು ನಮ್ಮ ಮೂವರೊಳಗೆ ಮಾತ್ರ ಇದೆ. ವಿಚಾರ ತ್ರಿಕೋನದ ಮಧ್ಯೆ ಇದೆ, ಅದನ್ನು ಹೊರಗಡೆ ಬೇಕಾದ್ರೆ ಗುರುಗಳು ಬರಬೇಕು. ಅದಕ್ಕೆ ಆಗಲೇ ನಿನ್ನಲ್ಲಿ ಹೇಳಿದ್ದು, ನನ್ನ ಜೀವ ನಿನ್ನ ಕೈಯಲ್ಲಿದೆ. ಸರಿ ಸ್ವಾಮಿ, ಹಾಗೆ ಆಗ್ಲಿ. ನಮಗೆ ಇದೇ ಬದುಕು ಒಳ್ಳೆದು. ದೇವರು ಮಡಗಿದಂಗೆ ಇರು ಶಿವನೇ ಅಂತ ಹೇಳಿದ್ದ. ಯಾವ ಸಮಯದಲ್ಲೂ ಕೂಡ ನಿನ್ನ ಜೊತೆಯಲ್ಲಿ ಆ ರೂಪದಲ್ಲಿ ನಾನು ಇರಬಹುದಿತ್ತು. ಆದ್ರೆ ಹಗಲು ಹೊತ್ತಲ್ಲಿ ಆ ರೂಪದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ನೋಡಿದವರು ಏನ್ ಹೇಳ್ತಾರೆ, ಗುಣಸುಂದರಿ ಯಾವರೊಬ್ಬರು ಭಿಕ್ಷುಕನ ಜೊತೆಲಿ ಇದ್ದವಳು ಈಗ ಅರಸರ ಜೊತೆಲಿ ಓಡಾಡುತ್ತಾ ಇದ್ದಾರೆ. ಅಪಪ್ರಚಾರ ಬೇಗ ಆಗುದು ಸ್ವಾಮಿ, ಪ್ರಚಾರ ಆಗುವುದೇ ನಿಧಾನ. ಪತಿವ್ರತ ಧರ್ಮಕ್ಕೆ ಭಂಗವಾಗಿದೆ. ಹೌದು ಸ್ವಾಮಿ. ಆದ್ದರಿಂದ ಆದ್ರೆ ನೀವು ಆ ರೂಪ ಪಡಿಬೇಕಾದ್ರೆ ನನ್ನ ಸತಿ ಧರ್ಮವೇ ಬಹಳ ಮುಖ್ಯ ಅಲ್ವೇ? ರಾತ್ರಿ ಹೊತ್ತಲ್ಲಿ ಆ ರೂಪದಲ್ಲಿ ಇರ್ತೇನೆ, ಹಗಲ ರೂಪದಲ್ಲಿ ಈ ರೀತಿ. ಮಂಗಳ ಗೌರಿಯನ್ನು ಪರಶಿವನನ್ನು ಹೆಚ್ಚೆಚ್ಚು ಪ್ರಾರ್ಥನೆ ಮಾಡಿ. ದೇವರು ಕೈ ಬಿಡ್ಲಿಕ್ಕಿಲ್ಲ. ಚಿತ್ತಜಾರಿಯ ಭಕ್ತನಾಗಿಯ ವಿಜೋತಮ ಸಿದ್ಧಯೋಗಿಯು ರಾತ್ರಿಯೆಲ್ಲವ ಸಂಚರಿಸುತ್ತಲೇ ಭಕ್ತಿಯಿಂದ ಸಿದ್ಧಯೋಗಿ ಅರ್ಥವಾಗಿ ನಾನು ಈ ಹೊತ್ತು ಬಂದಿದ್ದೇನೆ. ಹೌದೇ? ಇದು ಪರಿಹಾರ ಆಗಬೇಕಲ್ಲ? ಹೌದು ಸ್ವಾಮಿ. ಸಾಮಾನ್ಯ ವೈದ್ಯರಿಂದ ಪರಿಹಾರವಾಗುವುದಿಲ್ಲ. ಸರಿಯವುದು ಮಣಿ ತರಲು ವೀರರ ಕಳುವು ಶುಭವಾಗುವುದು. ನಿನಗೆ ಶುಭವಾಗುವುದು. ಕೊಡುವಿ ಎಂದು ಮಹಾರಾಜ ಸ್ವಾಮಿ, ನಿನ್ನ ಕಾಲು ಗುಣ ಆಗಬೇಕು ಅಂತಿದ್ರೆ ಕುಬೇರ ಲೋಕದಲ್ಲಿ ಮತ್ತು ಯಕ್ಷಲೋಕದಲ್ಲಿರುವಂತಹ ಆ ಕಡೆಯಲ್ಲಿರುವಂತಹ ಮಹೇಂದ್ರ ಮಣಿ ಎಂಬುದಾಗಿದೆ. ಅದನ್ನು ತಂದು ನಿನ್ನ ಕಾಲಿಗೆ ಸ್ಪರ್ಶಿಸಿದರೆ ಗುಣ ಆಗಬಹುದು. ಅದಕ್ಕೆ ಪೂರಕವಾದ ಮಂತ್ರಗಳು ತಂತ್ರಗಳೆಲ್ಲ ಇರ್ತದೆ. ಅದವೆಲ್ಲ ಇದ್ರೂ ಕೂಡ ಅದಕ್ಕೆ ಸ್ಪರ್ಶಿಸದೇನೆ ಎಲ್ಲ ನೋವುಗಳು ಗುಣ ಆಗುತ್ತಾ ಇದೆ, ಪಾಪ ಪರಿಹಾರ ಆಗುತ್ತದೆ. ಓ ಸ್ವಾಮಿ, ಓ ಹೀಗೆ ಆಗಿದೆ ಸುಮಾರು. ಪಂಡಿತರು ಬಂದ್ರು, ಹೇಳಿದ್ರು, ಎಲ್ಲ ಮಾಡಿದ್ರು, ಏನು ಸುಖವಿಲ್ಲ ಸ್ವಾಮಿ. 5 ಬೆರಳು ಉಂಟಲ್ಲ, ಸರಿ ಅದು ಸರಿ ಉಂಟು. ಇದೆಲ್ಲ ಆಗು ಹೋಗುವ ವಿಷಯ ಸ್ವಾಮಿ. ಮಹೇಂದ್ರ ಮನೆಯಲ್ಲಿ ಹರುವುದು ಹೇಗೆ, ಇದೆಲ್ಲ ಆಗು ಹೋಗುವ ವಿಷಯ. ಇನ್ನಂತವ ಚಿಂತೆ ಮಾಡುತ್ತಾ ಎಂಬುದಾಗಿ ತಿಳಿದೇ ಹೊತ್ತು ಬಂದಿದ್ದೇನೆ. ನಿಮಗೆ ಆಸೆ ಉಂಟ ರಾಜ್ಯದ ಮೇಲೆ? ಅರ್ಧ ರಾಜ್ಯವನ್ನೇ ಕೊಡ್ತಾನೆ ಎಂಬುದರ ಅಂಗುರವನ್ನು ಸಾರಿದ ಅಕ್ಷರದಲ್ಲಿ ಯಾರು ಆ ಮಣಿಯನ್ನು ತರಲಿಕ್ಕೆ ಸಾಮರ್ಥ್ಯ ಉಂಟೋ ಅವರಿಗೆ ಅರ್ಧ ರಾಜ್ಯವನ್ನು ಕೊಡು, ಇನ್ನು ಕಾಲನ್ನು ಕೂಡ ಮಾಡಿಸ ಕೊಡುವೆ ತ್ವರಿತ ಗತಿಯಿಂದಲೂ ಎಂದದ ಅರುಗಿಸೈ ಡಂಗೂರದಿ ಎಂದು ನಿಂಬ ಬೀಳ್ಕೊಂಡ ಧರೆಯೊಳ್ ಅರ್ಥವ ಕೊಡುವೆ. ಹೇಳುದು ಒಂದು ವಿಷಯ ನೋಡಿದ್ರೆ ಹೌದಪ್ಪ, ಹೌದು. ಆಸೆ ಬಿಟ್ಟಿದ್ರೆ ಯಾರಾದ್ರೂ ಹೋಗೇ ಹೋಗ್ತಾರೆ. ಆದರೆ ಒಂದು ನಾನು ಏನಾದ್ರೂ ಆಸೆ ಬಿಟ್ಟಿದ್ರೆ ಯಾರೂ ಹೋಗುವುದಿಲ್ಲ. ಇದಕ್ಕೆ ಏನು ಉಪಾಯ ಅಂತ ಹೇಳುವಾಗ
ಮುನಿಗಳೇ ಹೇಳಿದಂತ ಮಾತಾಡಿದ್ರೆ ಯಾರಾಗಿ ಹೋಗಿ ಯಕ್ಷಲೋಕದಿಂದ ಮಹೇಂದ್ರ ಮಣಿಯನ್ನು ತರ್ತಾರೋ ಅದನ್ನು ತಂದವರಿಗೆ ನನ್ನ ಈ ಊರಿನ ಅರ್ಧ ಊರನ್ನೇ ವಿಂಗಡಿಸಿ ಕೊಡ್ತೇನೆ ಇದು ನನ್ನ ದಂಗುಲ. ಅದು ಖಂಡಿತವಾಗಿ ಕೊಡ್ತೇನೆ, ಖಂಡಿತವಾಗಿ ಹೋಗ್ತೇನೆ. ಹೋಗ್ಲಿಯಪ್ಪ ಹೋಗ್ಲಿ, ಯಾರಿಗೂ ಹೋಗ್ಬಾರ್ದು. ಹೋಯ್ತಲ್ಲ ರೂಪ ಎಲ್ಲ ಹೋಯ್ತು. ದೇವರೇ ಇನ್ನು ಏನು ಮಾಡುದು? ನೀನು ಕಿವಿ ಕೇಳುದಿಲ್ವಾ? ಕೇಳ್ತದೆ. ಅರಮನೆ ಒಳಗೆ ಎಂತ ಮಾಡುದು ನೀನು? ಅಲ್ಲ, ನಾನಲ್ಲಿ ಪಾತ್ರೆ ತೊಳಿತಾ ಇದ್ದೆ. ಏನು ಪಾತ್ರೆ ತೊಳಿಯುದು? ಮತ್ತೆ ಕೆಲಸ ಇಲ್ವಾ? ಕೆಲಸ ಇಲ್ಲಿ ಸಕ್ಯಾರಿಲ್ವಾ? ನಾವು ಮಾಡುವ ಕೆಲಸ ನಾವು ಮಾಡ್ಬೇಕು. ಏನೆಲ್ಲ ಹೋಯ್ತಲ್ಲ ನಿನಗೆ. ತಂದೆಯನ್ನು ಇಷ್ಟು ಹೊಗಳಿ ಇಲ್ಲಿ ಇದೆಲ್ಲ ಹಾಳಾಗಿ ಹೋಯ್ತು. ಏನು ಹಾಳಾಯ್ತು? ಈ ಅವರ ಇದು ಕಾಲು ಗುಣ ಆಗ್ಬೇಕಂತೆ. ಮಹೇಂದ್ರ ಮಣಿಯನ್ನು ಹೋಗಿ ತರಬೇಕಂತೆ ಯಕ್ಷಲೋಕಕ್ಕೆ ಹೋಗಿ. ಈಗ ನೀನೆಲ್ಲಿಗೆ ಹೊರಟದ್ದ? ನಾನೇ ಎಲ್ಲಿಗೆ ಹೋಗುದು? ಮತ್ತೆ ನನಗೆ ಹೋಗಿಗೆ ಆಗ್ತದ? ಆ ಮಣಿಯನ್ನು ತಂದವರಿಗೆ ಅರ್ಧ ರಾಜ್ಯವಂತೆ ಏನು ಮಾಡುವುದು? ಯಾರು ಹೋಗುವುದೇ? ಯಾರು ಹೋಗುದು? ಅಲ್ಲಿ ಇಲ್ವಾ ನಮ್ಮ ಇಬ್ಬರು ಗಂಡಂದಿರು? ತಿನ್ನುದು ಮಾತ್ರ ಅವರಿಗೆ. ಬೆಳಗ್ಗೆ ಎದ್ದು ಹೋಗುದು, ಸಂಜೆ ಬರುದು. ನೀವು ಒಂದೇ ನಮೂನೆಯ ಸೀರೆ ಉಡಬಾರದು ಅಂತ. ಬಣ್ಣ ಬೇರೆ ಇದೆಯಲ್ಲ? ಬಣ್ಣ ಬೇರೆ ನಿಮಗೆ. ನೀನು ಯಾಕೆ ಸೀರೆ ಉಟ್ಟದ್ದು? ಯಾಕೆ? ಬೇರೆ ಸೀರೆ ಏನಿಲ್ವಲ್ಲಿ? ನನ್ನ ತಂದ ಕೊಟ್ಟದ್ದು, ನೀವು ತಂದು ಕೊಟ್ಟಿದ್ದೀರಾ ನನಗೆ. ನೀವು ಯಾಕೆ ಸೀರೆ ಉಡುದು? ಬೇರೆ ಉಡ್ಬೇಕು ಅಂತ. ಮತ್ತೆ ನಿಮ್ಮ ಹಾಗೆ ಆಗಲ್ಲ. ಮತ್ತೆ ಮೊನ್ನೆ ತಂದದ್ದು ಚಿನ್ನ ಯಾವುದು? ನೀನು ತರಲಿಲ್ವ? ಮುನ್ನೆದ ಯಾರು ಕೊಟ್ಟು? ಯಾರು ತಂದದ್ದು? ಯಾರು? ಮುನ್ನ ತಿರುಗಾಟಕ್ಕೆ ಹೋಗುವುದು, ಸಂಜೆ ಬರುವುದು, ಇಷ್ಟು ಊಟ ಮಾಡುದು, ಮಲಗುದು, ಇಷ್ಟೇ ನಿಮಗೆ ಕೆಲಸ. ಹೌದಾ? ನೀವು ಊಟ ಮಾಡಿ ಮಲಗುದು ಯಾಕೆ? ಅದೇ ಅವ ಮಾಡೋ ತಪ್ಪು. ನೀವು ಕೂಡ ಅಷ್ಟೇ ಮಾಡುದಲ್ವಾ? ನಾನು ಇವಳೊಟ್ಟಿಗೆ ಮಾಡೋದಲ್ವಾ? ಅದು ಗೊತ್ತುಂಟು ನನಗೆ. ಊಟ ಮಾಡುದು ಅಷ್ಟೇ ಅಲ್ವಾ? ನೀವು ಊಟ ಮಾಡ್ತೀರಾ? ಅಲ್ಲ, ನೀವು ನನ್ನ ಬಾಯಿ ಬರುದಿಲ್ವಾ ನಿಮ್ಗೆ? ನನ್ನ ತಂದೆ ಮಾಡಿದನ್ನು ನೀವು ಉಣ್ಣುದು ಗೊತ್ತಿಲ್ವ ನಿಮಗೆ? ಡಂಗುರ ಕೇಳಿಲ್ವ ನಿಮಗೆ? ಕಿವಿ ಕೇಳುದಿಲ್ವಾ? ನಿಮಗೆ ಅರ್ಧ ಅಂತ ಕೇಳಿ ಆಗದಿಂದ ಡಮ್ 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 ಕೇಳ್ತಾ ಉಂಟು. ಅದು ಗೊತ್ತುಂಟು. ಯಾವುದು? ನನ್ನ ತಂದೆ ಕಾಲು ನೋವಲ್ವಾ? ತಂದೆ ಸತ್ರ ಕಾಲು ಕಿವಿ ಕೇಳು. ಅದೇ ಹೇಳು ಇವರಿಗೆ, ಕಿವಿ ಕೇಳುದು ಮನೆಯೊಳಗಿದ್ದು. ಈಗ ಒಂದು ಕಾಲು ಹೋಯ್ತಾ? ಎಂತದು ಒಂದು ಕಾಲು? 4 ಕಾಲು. ಹಾಗಲ್ಲ, ಕಾಲು ನೋವು ಗೊತ್ತಿಲ್ವಾ? ಅವರ ಕಾಲು ನೋವು ಶಮನ ಆಗ್ಬೇಕಾದ್ರೆ ಮಹೇಂದ್ರ ನೀಲಮಣಿಯನ್ನು ತರಬೇಕಂತೆ. ಕಷ್ಟ ಆಗುದಾದ್ರೆ ಸುಲಭದಲ್ಲಿ. ಯಾಕೆ ಸುಲಭದಲ್ಲಿ ಹೇಳ್ಬೇಕು? ನಿಮಗೆ ಸುಲಭದಲ್ಲಿ ಹೇಳಿದ್ರೆ ಅರ್ಥ ಆಗ್ತದ? ಅರ್ಥ ಆಗುದಿಲ್ಲ. ಅದಕ್ಕೆ ಹೇಳುದು ನಾನು. ಬೈಯುದು ನನಗೆ. ನನ್ನ ತಂಗಿಯ ಗಂಡ ಅಲ್ವಾ? ನಿನ್ನ ಗಂಡನಿಗೆ ಬೈಯುವುದೆಲ್ಲ ಕೊಡ್ಬೇಕು ನಾಕು. ನನ್ನ ತಂಗಿಯ ಗಂಡ ನನಗೆ ಅಧಿಕಾರ ಉಂಟು ಮಾತಾಡ್ಲಿಕ್ಕೆ. ಮತ್ತೆ ಯಾವ್ದ್ರಲ್ಲಿಲ್ಲ? ಯಾವ್ದ್ರಲ್ಲಿ? ಎಲ್ಲದ್ರಲ್ಲಿಲ್ಲ. ಎಲ್ಲದ್ರಲ್ಲಿಲ್ಲ. ಮತ್ತೆ ಮಾತಾಡೋದ್ರಲ್ಲಿ ಎಲ್ಲದ್ರಲ್ಲಿಲ್ಲ ಅಂದ್ರೆ ಅವಳು ನನ್ನ ಅಕ್ಕ ಅಲ್ವಾ? ವಿಷಯ ನಾನು ಹೇಳ್ತೇನೆ, ಆ ಮಣಿಯನ್ನು ತಂದವರಿಗೆ ಇಲ್ಲಿ ಅರ್ಧ ರಾಜ್ಯ ಕೊಡ್ತಾರಂತ. ನೀವೇನ್ ಮಾಡಿ
ವಿಷಯ ಎಂತ? ಯಾರು? ನನ್ನ ಹೆಂಡತಿ ಯಾರು ಅಂತ ನನಗೆ ಗೊತ್ತು. ಹೌದು, ಹೆದರಬೇಡ. ಯಾವುದು? ನಾನೇನು ಮಾಡಬೇಕು? ಸಾಗರ ಗರ್ಭವನ್ನು ಸೇರಿ ಆ ನೀಲಿ ಮೀನುಂಟಲ್ಲ, ನೀಲಿ ಮೀನು ಸಾಗರ ಗರ್ಭದಲ್ಲಿ
ಯಕ್ಷಗಂಡವ ಹೋಗುವವರು ಹೋಗಲಿ, ಆಕಾಶದ ಅಂಚಿನಲ್ಲಿರುವ ಮಿಂಚಿನ ಗೊಂಚಲು ಬರಬೇಕು. ಧೂಮಕುಂಡಕ್ಕೆ ಧೂಮುಕಿ ಧೂಮ ಹುಡುಕಬೇಕು. ಮಾವನ ಮಣಿಯನ್ನು ಯಾರು ಅಪಹರಿಸಿದ್ರು? ಮತ್ತೆಂತದ್ದು ಈಗ ವಿಷಯ ಎಂತದು? ವಿಷಯ ಎಂತದು ಈಗ? ನಾವಿದ್ದೇವೆ. ಎಂತದಾಗಬೇಕದನ್ನು ಹೇಳಿ. ತಿನ್ನುವುದಲ್ಲ, ಮತ್ತೆ ವಿಷಯ ಹೇಳಿ. ಮಣಿ ಯಕ್ಷಲೋಕಕ್ಕೆ ಹೋಗುದಕ್ಕೆ ಅಲ್ಲಿಂದ ಮಣಿಯನ್ನು ತರಬೇಕು. ಹೆದರಬೇಡಿ, ನಾವು ಇರುವಲ್ಲಿದ್ದೇವೆ. ಬೇಕಮ್ಮ ಇಲ್ವಾ? ವಿಷಯ ಗೊತ್ತಾಯ್ತಾ? ಏನಂತೆ? ಏನು ಏನಂತೆ? ಗೊತ್ತಾಗ್ಲಿಲ್ವಾ? ಯಕ್ಷಲೋಕಕ್ಕೆ ಹೋಗ್ಬೇಕು ನಾವು. ಯಕ್ಷಲೋಕಕ್ಕೆ? ಯಕ್ಷಲೋಕಕ್ಕೆ ರಿಕ್ಷಾಗೆ ಹೋಗ್ಬೇಕು. ರಿಕ್ಷಾದಲ್ಲಿ ಯಕ್ಷಲೋಕ ಇಲ್ಲಿರುವ ಅಂತರಿಕ್ಷದಲ್ಲಿ ಹೋಗ್ಬೇಕು. ಮತ್ತೆ ಹೋಗೋದು ನಿಮಗೆ ಪೂರ್ತಿ ದಿಲ್ಲಿಗೆ ಗೊತ್ತುಂಟು. ಈಗ ಮುಗಿಸಿದ್ದು ನೀವೇ ಅಪ್ಪ ಮಾಡಿಟ್ಟದ್ದನ್ನು. ನೀವು ತಲೆ ಬಿಸಿ ಈಗ ಅವರಿಗೆ ಅಸೌಖ್ಯ ಆಗುವುದು ನಿಮಗೆ ಒಂದೊಂದೇ ಗೊತ್ತಾಗುದು. ನೀವು ಹೋಗ್ಬೇಕು.